Hello friends, welcome back again. Black ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರ ಆಲ್ರೆಡಿ 10 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 11th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಂಡ್ ಮರಿದೇ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ನ ಕೂಡ ಮಾಡ್ಬಿಡಿ. ಈ ನೀವು ಕೊಡೋ ಕೆಲವೊಂದು ಹೈಪ್ ಪಾಯಿಂಟ್ಸ್ ನನಗೆ ತುಂಬಾನೇ ಎಂಕರೇಜಿಂಗ್ ಆಗಿ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಈ ತರ ಒಳ್ಳೆ ಒಳ್ಳೆ ಸೀರೀಸ್ ನೆಲ್ಲ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ತರ್ತಾ ಇರೋದಕ್ಕೆ. ಅಂಡ್ ಬನ್ನಿ ಇವತ್ತಿನ 11th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಅಮ್ಮ ಮಗಳಿಬ್ರು ಅಂದ್ರೆ ಆ ಬಾರ್ ಲೇಡಿ ಮತ್ತೆ ಅವ್ರ ಮಗಳಿಬ್ರು ಸೂಸೈಡ್ ಮಾಡ್ಕೊಳ್ಳೋ ತರ ಸೂಸೈಡ್ ನೋಟ್ ನ ಬರ್ದಿಟ್ಟಿದ್ರು. ಅವ್ರನ್ನ ಕಾಪಾಡ್ಬೇಕಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ ಹೀರೋ ಜಾಗಕ್ಕೆ ಬರ್ತಾನೆ, ಅಂದ್ರೆ ಬ್ಲಾಕ್ ಆ ಜಾಗಕ್ಕೆ ಬರ್ತಾನೆ. ಬಟ್ ಅಷ್ಟ್ರಲ್ಲಿ ಅವ್ರಿಬ್ರು ಕಾಣಿಸ್ತಾ ಇಲ್ಲ. ಅದೇ ಟೈಮ್ ಅಲ್ಲಿ ಕೆಳಗಡೆ ಒಂದು ಆಂಬುಲೆನ್ಸ್ ಕೂಡ ಪಾಸ್ ಆಗುತ್ತೆ. ಮೋಸ್ಟ್ಲಿ ಅವ್ರೇನೇನೋ ಅಂತ ಒಂದು ಡೌಟ್ ಬರ್ಬೋದು. ಆದ್ರೆ ಇಲ್ಲಿ ನಮ್ ಜಂಗ್ನ ತೋರಿಸ್ತಾರೆ. ಅವ್ನಿಗೆ ಇವಾಗವರೆಗೂ ಡೌಟ್ ಇತ್ತಲ್ವಾ, ಅಂದ್ರೆ ಅವತ್ತು ಪಾರ್ಟಿ ನಡೆದಿದ್ದೀನ ಓವರ್ ಆಗಿ ಕುಡಿದು ಬಿಟ್ಟಿದ್ದೆ, ಅದರಿಂದ ನಾನೇ ಅದು ತಪ್ಪು ಮಾಡ್ಬಿಟ್ನಾ ಅಂತ ಅವ್ನಿಗೆ ಡೌಟ್ ಇದೆ. ಆ ಡೌಟ್ ಇನ್ನಷ್ಟು ಕ್ಲಾರಿಫೈ ಆಗೋ ತರ ಆ ಆಕ್ಟರ್ ಒಬ್ಬ ಇದ್ದ ಅಲ್ವಾ, ಅವ್ನು ಹೇಳ್ಬಿಟ್ಟು ಹೋದ ಅಲ್ವಾ, ನಾನು ರೂಮ್ ಇಂದ ಹೊರಗಡೆ ಹೊರಟೋಗ್ಬಿಟ್ಟಿದ್ದೆ, ಅವತ್ತು ನೀನೇ ರೂಮ್ ಅಲ್ಲಿ ಇದ್ದಿದ್ದು, ಎಲ್ಲ ನೀನೇ ಮಾಡಿದ್ದು ಅಂತ. ಸೊ ಇವನು ಕಂಪ್ಲೀಟ್ ಕನ್ಫ್ಯೂಸ್ ಆಗ್ಬಿಟ್ಟ. ಪ್ಲಸ್ ಏನೋ ಒಂದು ಸ್ಟೆಪ್ ಎತ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಯೋಚನೆ ಮಾಡಿದ್ ಸ್ಪೀಡ್ ಗೆ ಸ್ಟ್ರೈಟ್ ಆಗಿ ಬಾರ್ ಲೇಡಿ ಅವ್ರ ಮನೆಗೆ ಹೊರಟೋದ. ಆಲ್ರೆಡಿ ಇಲ್ಲಿ ನಮ್ ಹೀರೋಯಿನ್ ವೇಟ್ ಮಾಡ್ತಾ ಇದ್ಲಲ್ವಾ, ಅಲ್ಲೋಗಿ ಬಾರ್ ಲೇಡಿನ ಮೀಟ್ ಮಾಡ್ಬೇಕು ಅಂತ ಹೇಳಿದಾಗ ನಾನು ಅವ್ರಿಗೆ ಅವಾಗಿಂದ ಕಾಲ್ ಟ್ರೈ ಮಾಡ್ತಿದ್ದೀನಿ. ಅವ್ರಿಗೆ ಕಾಲೇ ರೀಚ್ ಆಗ್ತಾ ಇಲ್ಲ, ಎಲ್ಲೋದ್ರೋ ಏನೋ ಅಂತ ಇವಳು ಟೆನ್ಷನ್ ಆಗೋವಾಗ ಅವ್ನಿಗೆ ಅರ್ಥ ಆಗ್ತಾ ಇಲ್ಲ. ಅವ್ನು ಹೇಳ್ತಾನೆ, ಇಲ್ಲ ನಾನು ಅವತ್ತು ಕುಡ್ದಿರೋ ಮತ್ತಲ್ಲಿ ನಾನೇ ಏನೋ ಮಾಡಿದೀನಿ ಅಂತ ಕಾಣಿಸುತ್ತೆ, ನಾನು ಅವ್ರ ಹತ್ರ ಸಾರಿ ಕೇಳ್ಬೇಕು ಅಂದಾಗ ಅವಾಗ ನಮ್ ಹೀರೋಯಿನ್ಗೆ ಅವ್ರ ಶಾಡೋ ಮುಟ್ಟಿದಾಗ ಒಂದು ವಿಜುವಲ್ ಕಾಣಿಸ್ತಲ್ಲ, ಒಂದು ಜಾಗದಿಂದ ಅಮ್ಮ ಮಗಳಿಬ್ರು ಸೂಸೈಡ್ ಮಾಡ್ಕೊಳ್ಳೋತರ. ಆ ಜಾಗದ ಬಗ್ಗೆ ಹೇಳಿದಾಗ ಇವ್ನ್ ಕೂಡ ನನ್ಗ ಜಾಗ ಎಲ್ಲಿದೆ ಗೊತ್ತು, ಬಾ ಹೋಗೋಣ ಅಂತ ಪಾರ್ಕ್ ಕಡೆ ಬರ್ತಾರೆ. ಆ ಟೈಮಲ್ಲಿ ಆ ಲೇಡಿ ಇನ್ನೇನ್ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾಳೆ. ತಕ್ಷಣ ಹೋಗೋ ನಮ್ ಹೀರೋಯಿನ್ ಮತ್ತೆ ಜಂಗ್ ಹೆಂಗೋ ಅವ್ರನ್ನ ಕಾಪಾಡ್ಬಿಟ್ರು. ಅಷ್ಟೆಲ್ಲ ಜಂಗ್ ಹೇಳ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನೇನೋ ಕುಡ್ದಿರೋ ಮತ್ತಲ್ಲಿ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಅಂತೆಲ್ಲ ಕೇಳಿದಾಗ ಅವಾಗ ಆ ಬಾರ್ ಲೇಡಿ ಅವ್ನ ಕತ್ತು ಮೇಲೆ ಆಗಿರೋ ಮಾರ್ಕ್ನ ಗಮನಿಸ್ಬಿಟ್ಟು ಒಂದ್ ವಿಷಯನ ಹೇಳ್ತಾಳೆ. ಅವತ್ತು ನನ್ ಜೊತೆ ನೈಟ್ ತಪ್ಪಾಗಿ ನಡ್ಕೊಂಡಿರೋದು ನೀನಲ್ಲ, ಅದು ಬೇರೆ ಯಾರೋ. ಯಾಕಂದ್ರೆ ನಿನಗೆ ಗಾಯ ಬಂದು ರೈಟ್ ಸೈಡ್ ಆಗಿದೆ, ನಾನು ಅವನಿಗೆ ಗಾಯ ಲೆಫ್ಟ್ ಸೈಡ್ ಮಾಡಿದ್ದೆ, ನನ್ನ ರಿಂಗ್ ಇಟ್ಟು ಪ್ರೆಸ್ ಮಾಡಿದ್ದೆ, ಬಟ್ ನಿನಗೆ ಅದು ರೈಟ್ ಸೈಡ್ ಅಲ್ಲಿ ಇದೆ, ಅದು ನೀನಲ್ಲ ಅಂತ ಹೇಳಿದಾಗ ಇವಾಗ ಇವ್ನಿಗೆ ಸ್ವಲ್ಪ ಪ್ರಾಣ ಬಂದಿರೋಂಗಿದೆ. ಅವಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಅವತ್ತು ಆ ಬಿಲ್ಡಿಂಗ್ ಹತ್ರ ನಿನ್ನ ಕಾಪಾಡದೆಲ್ಲ ಕಣ, ಅವಾಗ ಮೇಲಿಂದ ಬಿತ್ತಲ್ವಾ ಗೋಡೆ ಅಲ್ಲ, ಅವಾಗ ನಿನ್ಗೆ ಗಾಯ ಆಗಿರೋದು ಅಂತ ಹೇಳಿದಾಗ ಇವ್ನಿಗೆ ಇವಾಗ ಸಮಾಧಾನ ಆಯ್ತು. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಲೇಡಿಗೆ ಮತ್ತೆ ಚಿಕ್ಕ ಹುಡುಗಿ ಬ್ಯಾಕ್ ಸೈಡ್ ಒಂದು ಬ್ಲಾಕ್ ಶಾಡೋ ಇತ್ತಲ್ವಾ, ಅದಂಗೆ ಹೋಗಿರುತ್ತೆ. ಬಟ್ ಹೆಂಗೋ ಈಗ ಸದ್ಯಕ್ಕೆ ಇವ್ರಿಬ್ಬರನ್ನ ಕಾಪಾಡಿದ್ವಿ ಅಂತ ಇವ್ರಿಬ್ಬರಿಗೂ ತೃಪ್ತಿ ಆದ್ರೂನು ಆ ಹುಡುಗಿನ ಮಾತಾಡ್ಸಕ್ಕೆ ಅಂತ ಜಂಗ್ ಹತ್ರ ಹೋಗಿ ಆ ಹುಡುಗಿ ಮೇಲೆ ಕೈ ಇಟ್ಟಿದ ತಕ್ಷಣ ಅವ್ರ 3 ಜನ ಮೇಲೇನು ಬ್ಲಾಕ್ ಶಾಡೋ ಕಾಣಿಸ್ತಾ ಇರುತ್ತೆ. ಇದನ್ನ ನೋಡಿ ನಮ್ ಹೀರೋಯಿನ್ಗೆ ಮತ್ತೆ ಶಾಕು, ಈಗ ತಾನೇ ಹೋಯ್ತು ಅನ್ಕೊಂಡೆ ಮತ್ತೆ ಬಂದಿದ್ಯಲ್ವಾ ಅಂತ. ಸಿರೆ ಶಾಡೋನ ಮುಟ್ಟಿ ಏನಾಗುತ್ತೆ ತಿಳ್ಕೊಳ್ಳೋಣ ಅನ್ಕೊಳ್ಳೋಷ್ಟ್ರಲ್ಲೇ ನಮ್ ಜಂಗು ಇದಕ್ಕೆ ಕಾರಣ ಆಗಿರೋನ ನಾನ್ ಸುಮ್ನೆ ಬಿಡೋದಿಲ್ಲ, ಅವ್ರನ್ನ ಸೇಡ್ ತೀರ್ಸ್ಕೊಂತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ. ಇನ್ನೊಂದ್ ಕಡೆ ಆಕ್ಟರ್ ನ ತೋರಿಸ್ತಾರೆ. ಜಂಗ್ ಇವಾಗ ಬಂದು ಮಾತಾಡ್ಬಿಟ್ಟು ಹೋದ್ನಲ್ವಾ, ಸೊ ಆಕ್ಟರ್ ಅಲ್ಲಿಂದ ಹೋಗ್ಬೇಕಾದ್ರೆ ಅವ್ರ ಮ್ಯಾನೇಜರ್ ಕೇಳ್ತಾರೆ, ಏನಕ್ಕೆ ಇವಾಗ ಇನ್ಶೂರೆನ್ಸ್ ಕಂಪನಿಯವ್ರು ನಿಮ್ಮನ್ನ ನೋಡಕ್ ಬಂದಿದ್ದ ಅಂದಾಗ ನನ್ಗೆ ಇವಾಗ ಏನು ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ, ನಂಗೆ ತುಂಬಾ ಟೈರ್ಡ್ ಆಗಿದೆ, ನನ್ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಇವ್ನ ಸ್ವಲ್ಪ ಗಾಬರಿಯಾಗಿ ಮಾತಾಡೋದ್ರಿಂದ ಮ್ಯಾನೇಜರ್ಗೆ ಡೌಟ್ ಬರುತ್ತೆ. ಯಾಕಂದ್ರೆ ಅವತ್ತು ಪಾರ್ಟಿ ನಡೆದಿದ್ದ ದಿನ ಈ ಆಕ್ಟರ್ ಕೂಡ ಫುಲ್ ಆಗಿ ಕುಡಿದ್ಬಿಟ್ಟು ಜಂಗೋ ರೂಮ್ ಇಂದ ಹೊರಗಡೆ ಬಂದಿದ್ದ ಅಲ್ವಾ, ಅವಾಗ ಅವನ ಶೂ ಅಲ್ಲಿ ಆ ಬಾರ್ ಲೇಡಿದ್ದು ಡ್ರೆಸ್ ಪೀಸ್ ಅಂಟ್ಕೊಂಡಿರುತ್ತೆ, ಜೊತೆಗೆ ಆ ಬಟ್ಟೆ ಪೀಸ್ ಜೊತೆಗೆ ಬ್ಲಡ್ ಕೂಡ ಆಗಿರುತ್ತೆ. ಸೊ ಇವಾಗ ಮ್ಯಾನೇಜರ್ ಏನ್ ಅನ್ಕೊಂತಾರೆ, ನಮ್ ಆಕ್ಟರ್ ಏನೋ ಒಂದು ತಪ್ಪು ಕೆಲಸ ಮಾಡ್ಬಿಟ್ಟಿದಾನೆ ಅಂತ ತಾನೆ, ಅದಕ್ಕೆ ಯಾರಿಗೋ ಕಾಲ್ ಮಾಡ್ಬಿಟ್ಟು ಇನ್ ಸ್ವಲ್ಪ ಹೊತ್ತಲ್ಲಿ ಅಂದ್ರೆ ಇನ್ ಸ್ವಲ್ಪ ದಿನದಲ್ಲಿ ಆಕ್ಟರ್ಗೆ ಏನೋ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾನೆ. ಯಾರತ್ರ ಹೇಳ್ದ ಅಂತ ಗೊತ್ತಿಲ್ಲ. ಅದಾದ್ಮೇಲೆನೆ ನಮ್ ಹೀರೋ ಆ ಪಾರ್ಕ್ ಹತ್ರ ಹೋಗಿ ನೋಡ್ದ, ಅವ್ರಿಬ್ರು ಕಾಣಿಸಿಲ್ಲ ಅಂತ ಹೇಳಿ ಅವ್ರಿಬ್ರನ್ನ ಈ ಜಂಗಿಂದಾನೆ ಅವ್ರಿಬ್ರು ಸತ್ತೋದ್ರು ಅಂತ ಹೇಳಿ ಕೋಪ ಪಟ್ಟವನು ಸ್ಟ್ರೇಟ್ ಆಗಿ ಜಂಗ್ ಹತ್ರ ಬಂದು ಅವನ್ನ ಹಿಡ್ಕೊಂಡು ಸರಿಯಾಗಿ ಬೈತಾ ಇರ್ತಾನೆ. ಅವಾಗ ಹಿಂದ್ಗಡೆ ಇರೋ 2 ಗ್ರಿಮ್ ರಿಪರ್ಸು, ಪಾ ಈ ಹ್ಯೂಮನ್ ನೋಡ್ದ ಏನ್ ಸ್ಟ್ರಾಂಗ್ ಆಗಿದ್ದಾನೆ, ಹೆಂಗ್ ಹಿಡ್ದಿದ್ದಾನೆ ನೋಡು, ತಪ್ಪಿಸ್ಕೊಳ್ಳೋ ಕೂಡ ಆಗ್ತಾ ಇಲ್ಲ ಅಂತ ನಮ್ ಹೀರೋನ ಸ್ವಲ್ಪ ಹೊಗಳಿ ಮಾತಾಡ್ತಾರೆ, ಅಂದ್ರೆ ನಮ್ ಬ್ಲಾಕ್ ನ ಹೊಗಳಿ ಮಾತಾಡ್ತಾರೆ. ಆದ್ರಿಂದ ನಮ್ ಹೀರೋಗ ಅರ್ಥ ಆಗೋ ವಿಷಯ ಏನಂದ್ರೆ ಇವ್ನ ಹಿಂದ್ಗಡೆ ಕೂಡ ರೀಪರ್ಸ್ ಇದ್ದಾರೆ, ಅಂದ್ರೆ ಇವ್ನ ಇಷ್ಟಲ್ಲೇ ಸಾಯ್ತಾನೆ ಅಂತ ತಾನೆ. ಸೊ ಅವ್ನ್ ಸಾವನ್ ಅವನೇ ತಂದ್ಕೊಂಡಾಗ ನಾನೇನಾಗ್ ಸಾಯಿಸೋದು ಅಂತ ಸೈಲೆಂಟ್ ಆಗಿ ಬಿಟ್ಟು ಬಂದ್ಬಿಡ್ತಾನೆ. ಸ್ಟ್ರೇಟ್ ಆಗಿ ನಮ್ ಹೀರೋ ಅಂದ್ರೆ ನಮ್ಮ ಬ್ಲಾಕ್ ಪೊಲೀಸ್ ಸ್ಟೇಷನ್ ಗೆ ಬರೋದು. ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಬಾರ್ ಲೇಡಿ ಮತ್ತೆ ಅವ್ರ ಮಗಳಿಬ್ರು ಇರೋದನ್ನ ನೋಡಿ ಇವ್ನ್ ಸಖತ್ ಶಾಕ್ ಆಗ್ಬಿಟ್ಟ, ಇವ್ರಿಬ್ರೇನ್ ಇಲ್ಲಿದ್ದಾರೆ ಅಂತ. ಅಲ್ಲಿ ನಮ್ ಹೀರೋಯಿನ್ ಇರೋದನ್ನ ನೋಡ್ಬಿಟ್ಟು ಏನ್ ಮಾಡ್ದೆ ನೀನು ಅಂತ ಕೇಳ್ತಾನೆ, ಕೋಪದಿಂದ ಕಾಪಾಡ್ಬಿಟ್ಲೇನೋ ಅಂತ ಹೇಳಿ ನಮ್ ಬ್ಲಾಕ್ ಗೆ ಭಯ ಆಗುತ್ತೆ. ಅವಾಗ ಇವಳು ನಡೆದಿರೋ ವಿಷಯನೆಲ್ಲ ಹೇಳ್ತಾಳೆ. ಅಷ್ಟೇ ಅಲ್ಲ, ನನ್ಗೊಂದು ಫೇವರ್ ಕೂಡ ಮಾಡ್ಬೇಕು ಅಂತ ಕೇಳ್ತಾಳೆ. ಏನ್ ವಿಷಯ ಅಂತ ನೋಡಿದ್ರೆ ಆ ತಾಯಿ ಮಗಳನ್ನ ಇಬ್ಬರನ್ನು ಅಲ್ಲಿ ಸೆಲ್ ಒಳಗಡೆ ಹಾಕಿ ಲಾಕ್ ಮಾಡ್ಬಿಟ್ರು. ಆ ಬಾರ್ ಲೇಡಿ ಅಂತೂ ಕೂಗಾಡ್ತಾ ಇರ್ತಾಳೆ, ನಮ್ಮನ್ನ ಏನಕ್ಕೆ ಇವಾಗ ಈ ತರ ಬಂದಿ ಮಾಡಿ ಇಟ್ಟಿದ್ದೀರಾ, ನಮ್ಮನ್ನ ಬಿಡಿ ಬಿಡಿ ಅಂತ. ಅವಾಗ ಅವಳು ಹೇಳ್ತಾಳೆ, ನೋಡಿ ನೀವ್ ಇವಾಗ ಸದ್ಯಕ್ಕೆ ಇಲ್ಲಿದ್ರೇನೆ ಸೇಫು, ಸ್ವಲ್ಪ ಹೊತ್ತು ನೀವ್ ಇಲ್ಲೇ ಇರಿ, ನಾನ್ ಬಂದ್ಬಿಡ್ತೀನಿ ಅಂತ ಹೇಳಿ ನಮ್ ಹೀರೋನ ಕರ್ಕೊಂಡು ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಹೀರೋ ಕೇಳ್ತಾನೆ, ನೀನ್ ಯಾಕೆ ಬೇಡದೇ ಇರೋ ಕೆಲ್ಸ ಏನಾಗ್ತಿದೆ, ಏನ್ ನಡೀತಿದೆ ಅಂತೆಲ್ಲ ಕೇಳಿದಾಗ ಅವಾಗ ನಮ್ ಹೀರೋಯಿನ್ ನಡೆದಿರೋ ವಿಷಯನೆಲ್ಲ ಹೇಳ್ದವಳು. ಈಗ ಸದ್ಯಕ್ಕೆ ಅವ್ರಿಬ್ರು ಇಲ್ಲಿರೋದೇ ಸೇಫು. ಅಷ್ಟೇ ಅಲ್ಲ, ಇವ್ರ 3 ಜನ ಮೇಲೇನು ನನ್ಗೆ ಶಾಡೋ ಕಾಣಿಸ್ತಾ ಇದೆ, ಮುಖ್ಯವಾಗಿ ಜಂಗ್ ಮೇಲೆ ಕೂಡ ನನ್ಗೆ ಶಾಡೋ ಕಾಣಿಸ್ತು. ಫಸ್ಟ್ ನಾವ್ ಹೋಗಿ ಅವನನ್ನ ಕಾಪಾಡ್ಬೇಕು ಅಂತ ಹೇಳಿದಾಗ ನಮ್ ಹೀರೋ ಕಾಪಾಡಕ್ ಬಿಡ್ತಾನ, ಬಿಡೋದಿಲ್ಲ. ಅದೇ ಟೈಮಲ್ಲಿ ಅಲ್ಲಿ ಕಡೆ ಜಂಗ್ ನೋಡಿದ್ರೆ ನಮ್ ಹೀರೋ ಈಗ ತಾನೇ ವಾರ್ನಿಂಗ್ ಕೊಟ್ಬಿಟ್ಟು ಹೋಗಿದ್ದ, ಅದ್ರಿಂದ ಈ ಜಂಗ್
ಸ್ಟ್ರೇಟ್ ಆಗಿ ಅವ್ರ ಫ್ರೆಂಡ್ ಅವ್ರ ಮನೆಗೆ ಹೋಗ್ಬಿಟ್ಟು ಕೂಗಾಡ್ತಾ ಇರ್ತಾನೆ ಗೇಟ್ ಹತ್ರ ನಿಂತ್ಕೊಂಡು. ಬಟ್ ಯಾರು ಬಂದು ಡೋರ್ ತೆಗ್ದಿದ್ ಪಾಡಿಲ್ಲ, ಅವ್ನು ಇಲ್ಲ ಅಂತ ಕಾಣುತ್ತೆ ಮನೇಲಿ. ಸೊ ಕಾಲ್ ಮಾಡಿದವನು ಅವ್ರ ಫ್ರೆಂಡ್ ನ ಸರಿಯಾಗಿ ಬೈತಾನೆ. ಎಷ್ಟು ಕೊಬ್ಬಿದ್ರೆ ನಂದೇ ತಪ್ಪು ಅಂತ ಹೇಳ್ತೀಯಾ, ಅವತ್ ನನ್ ತಪ್ಪೇನಿಲ್ಲ ಕಣೋ, ನೀನ್ ಯಾಕೋ ನನ್ ಮೇಲೆ ಸುಳ್ಳು ಹೇಳ್ದೆ ಅಂದಾಗ ಅವ್ರ ಫ್ರೆಂಡ್ ಇಲ್ಲಿ ನೋಡೋ ಇವಾಗ ನಾನು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ನೀನ್ ಸೈಲೆಂಟ್ ಆಗಿ ನಿನ್ ಮನೆಗೆ ನೀನ್ ಹೋಗು, ನಾನು ನಿನ್ನ ಬಂದ್ ಅಲ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಇದಕ್ ಮೇಲೆ ಜಂಗ್ ಕೂಡ ಏನು ಮಾತಾಡಿಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ. ಮತ್ತೆ ಇಲ್ಲಿ ನಮ್ ಹೀರೋ ಕೇಳ್ತಾನೆ, ಸರಿ ಜಂಗ್ ಹೆಂಗ್ ಸಾಯ್ತಾನೆ, ನಿನ್ಗೆ ಯಾವ ತರ ವಿಜುವಲ್ ಬಂತು ಅಂದಾಗ, ನಾನು ಲೈಟ್ ಆಗಿ ಟಚ್ ಮಾಡಿದ್ದು ಅದರಲ್ಲಿ ಯಾರೋ ಅವನನ್ನ ಒಡೆದು ಸಾಯಿಸ್ತಾರೆ, ಪ್ಲಸ್ ಅವನನ್ನ ನೇಣ್ ಹಾಕೊಂಡಿರ್ತಾರ ಸೆಟ್ ಮಾಡ್ತಾರೆ, ಅಷ್ಟ್ರಲ್ಲಿ ನಾವು ಹೋಗಿ ಅವನನ್ನ ಕಾಪಾಡ್ಬೇಕು, ಬಾ ಹೋಗೋಣ ಅಂತ ಕರೀತಾಳೆ. ಅವಾಗ ನಮ್ ಹೀರೋಗೆ ಬರೋ ಯೋಚನೆ ಎಲ್ಲ ಮೋಸ್ಟ್ಲಿ ಆ ಕ್ರಿಮಿನಲ್ ನಮ್ ಹೀರೋನ ಸಾಯ್ಸಕ್ಕೆ ಟ್ರೈ ಮಾಡ್ತಿದ್ದಾನಲ್ವಾ, ಅವನೇನಾದ್ರೂ ಇರ್ಬೋದಾ ಅಂತ. ಸರಿ ಲೇಡಿ ಮತ್ತೆ ಮಗು ಹೆಂಗ್ ಸಾಯ್ತಾರೆ ಅಂತ ಕೇಳಿದಾಗ ಆ ಲೇಡಿ ಬಂದು ಬಾತ್ ಟಬ್ ಅಲ್ಲಿ ಕೈ ಕುಯ್ಕೊಂಡು ಸಾಯೋ ತರ ವಿಜುವಲ್ ಬಂದಿರುತ್ತೆ ಅವಳಿಗೆ, ಅದನ್ನ ಹೇಳ್ತಾಳೆ. ಅದೇ ಟೈಮ್ ಅಲ್ಲಿ ಇವರ ಇನ್ನೊಂದು ಆಫೀಸರ್ ಇರ್ತಾರಲ್ಲ ಇವಾಗ ವಾಶ್ರೂಮ್ ಅಲ್ಲಿ, ಅಯ್ಯಪ್ಪ ಒಳಗಡೆ ಬರ್ತಾನೆ. ಇತರ ಸೆಲ್ ಅಲ್ಲಿ ಅಮ್ಮ ಮಗಳಿಬ್ರು ಇರೋದನ್ನ ನೋಡ್ಬಿಟ್ಟು ಇವ್ರು ನೇರ್ ಸೆಲ್ ಅಲ್ಲಿ ಹಾಕಿಟ್ಟಿರೋದು, ಏನ್ ಮಾಡ್ತಾ ಇದೀರಾ ಇಲ್ಲಿ ಅಂತ ಕೂಗಾಡ್ತಾನೆ. ಅದಕ್ಕೆ ನಮ್ ಹೀರೋ ಏನೋ ಆನ್ಸರ್ ಮಾಡಿಲ್ಲ. ಆ ಕ್ಲಾರದು ಮತ್ತೆ ಫ್ರಿಜ್ ಅಲ್ಲಿ ಒಂದ್ ಹುಡುಗಿ ಸತ್ತಿದ್ಲಲ್ವಾ, ಫ್ರೀಜರ್ ಹುಡುಗಿ, ಅವ್ರಿಬ್ರು ಕೇಸ್ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಆಫೀಸರು ನಮ್ಗೆ ಕಮಾಂಡರ್ ಅಂದ್ರೆ ಹೈ ಚೀಫ್ ಕಡೆಯಿಂದಾನೆ ನಮ್ಗೆ ನೋಟಿಸ್ ಬಂದಿದೆ, ನಾವ್ ಈ ಕೇಸ್ ನ ಕ್ಲೋಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಬಟರ್ಫ್ಲೈ ವಾಚ್ ಹಾಕೊಂಡಿರೋನು ಆ ಬಿಲ್ಡಿಂಗ್ ಓನರ್, ಅವನು ಆಲ್ರೆಡಿ ಸತ್ತಿರೋ ಸ್ಟೇಜ್ ಅಲ್ಲಿ ಸಿಕ್ಕಿದಾನೆ ಅಂತ ಹೇಳಿ ಕೇಸ್ ನ ಕ್ಲೋಸ್ ಮಾಡ್ತಿದ್ದಾರೆ. ಬಟ್ ನಿಜವಾಗ್ಲೂ ಬಟರ್ಫ್ಲೈ ವಾಚ್ ಅವ್ನು ಬೇರೆಯವನಿದ್ದಾನೆ ಅಂತ ಇವ್ರಿಗೆ ಅರ್ಥ ಆಯ್ತು, ಅಂದ್ರೆ ನಮ್ ಹೀರೋಗ ಅರ್ಥ ಆಯ್ತು. ಬಟ್ ಏನಕ್ಕೋಸ್ಕರ ಇಷ್ಟು ಬೇಗ ಕೇಸ್ ನ ಕ್ಲೋಸ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅವನೇ ಇವಾಗ ಏನಾದ್ರೂ ಈ ತರ ದೊಡ್ಡ ವ್ಯಕ್ತಿಗಳಿಂದ ಈ ತರ ಮಾಡಿಸ್ತಾ ಇದ್ದಾನೇನೋ ಅಂತ ಯೋಚನೆ ಮಾಡ್ತಾರೆ. ಈ ಟೈಮ್ ಅಲ್ಲಿ ಇವರೆಲ್ಲ ಈ ತರ ಮಾತಾಡ್ಕೊಂತಾ ಇರ್ಬೇಕಾದ್ರೆ ಸೆಲ್ ಒಳಗಡೆ ಇರೋ ಬಾರ್ ಲೇಡಿ ಕೂಗಾಡ್ತಾ ಇರ್ತಾಳೆ, ನನ್ ಮಗಳಿಗೆ ವೀಸಿಂಗ್ ಪ್ರಾಬ್ಲಮ್ ಇದೆ, ನಾನು ಅವಳಿಗೆ ಮೆಡಿಸಿನ್ ತಗೊಂಡ್ಬೇಕು, ನನ್ ಮನೆಗೆ ಹೋಗ್ಬೇಕು, ದಯವಿಟ್ಟು ನನ್ನ ಆಚೆ ಬಿಡಿ ಅಂತ ಕೂಗಾಡ್ತಾ ಇರೋವಾಗ ಇವಾಗ ಮನೆಗೆ ಹೋದ್ರೆ ಎಲ್ಲಿ ಬಾತ್ ಟಬಲ್ ಕೈ ಕುಯ್ಕೊಂಡು ಸತ್ತೋಗ್ಬಿಡ್ತಾಳು ಅಂತ ಹೇಳಿ ನಮ್ ಹೀರೋನ ಮೆಡಿಸಿನ್ ಎಲ್ಲಿದೆ ಅಂತ ಹೇಳಿ ನಾನೇ ಹೋಗಿ ತಗೊಂಡ್ ಬರ್ತೀನಿ ಅಂತ ಅದೆಲ್ಲಿದೆ ಅಂತ ತಿಳ್ಕೊಂಡವಳು ಇವಳೆ ಸ್ಟ್ರೇಟ್ ಆಗಿ ಅವ್ರ ಮನೆಗೆ ಹೋಗ್ತಾಳೆ. ಕರೆಕ್ಟ್ ಆಗಿ ಇವಳು ಮನೆಗೆ ಹೋಗೋ ಟೈಮ್ ಅಲ್ಲಿ ಪವರ್ ಕಟ್ ಆಗಿರುತ್ತೆ. ಈ ಕಡೆ ಜಂಗ್ ಕೂಡ ಅವ್ರ ಫ್ರೆಂಡ್ ಹತ್ರ ಫೋನ್ ಅಲ್ಲಿ ಮಾತಾಡಿದಕ್ ನಿಮ್ ಮನೆಗೆ ಹೋಗು ಅಂತ ಹೇಳ್ದ ಅಲ್ವಾ. ಸೊ ಜಂಗ್ ಕೂಡ ಅವ್ರ ಮನೆಗೆ ಬಂದ್ಬಿಟ್ಟ. ಇವಾಗ ಅವ್ರ ಫ್ರೆಂಡ್ ಗೆ ಕಾಲ್ ಮಾಡಿದಾಗ ಅವ್ನು ಹೇಳ್ತಾನೆ, ಸಾರಿ ಕಣೋ, ಇದಕ್ಕೂ ಮುಂಚೆ ನನ್ನ ಹತ್ರ ಆರ್ಡರ್ ಮಾಡೋ ತರ ಮಾತಾಡ್ಬಿಟ್ಟೆ ಅಂತ ಹೇಳಿದ್ರು. ಟಕ್ ಅಂತ ಕಾಲ್ ಕಟ್ ಮಾಡ್ಬಿಟ್ಟ. ಇವ್ನಿಗೆ ಎಷ್ಟು ಕೊಬ್ಬಿದ್ರೆ ನನ್ ಕಾಲೇ ಕಟ್ ಮಾಡ್ತಾರೆ ಅಂತ ಹೇಳಿ ಜಂಗ್ ಕೋಪ ಪಟ್ಟು ಮತ್ತೆ ಕಾಲ್ ಮಾಡಿದ್ರೆ ಅಷ್ಟ್ರಲ್ಲಿ ಹಿಂದ್ಗಡೆಯಿಂದ ಯಾರೋ ಬಂದು ನಮ್ ಜಂಗ್ ಕತ್ನ ಟೈಟ್ ಆಗಿ ಇಚ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು, ಅಂದ್ರೆ ಹಗ್ಗನ ಏನೋ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅವ್ನ್ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾನೆ. ಅದೇ ಟೈಮ್ ಅಲ್ಲಿ ಇಲ್ಲಿ ನಮ್ ಹೀರೋಯಿನ್ ಆ ಮೆಡಿಸಿನ್ ಎತ್ತಕ್ಕಿಂತ ಮನೆ ಒಳಗಡೆ ಹೋಗಿದ್ರಲ್ಲ, ಅವಾಗ ಹಿಂದ್ಗಡೆಯಿಂದ ಯಾರೋ ಬರೋ ಸೌಂಡ್ ಕೇಳಿಸುತ್ತೆ. ಇವಳು ಹುಷಾರ್ ಬೀಳೋಷ್ಟ್ರಲ್ಲೇ ಅವ್ನ್ ಹಿಂದ್ಗಡೆಯಿಂದ ಬಂದವನು, ಅವ್ನ್ ಕೂಡ ಮಾಸ್ಕ್ ಹಾಕೊಂಡಿರ್ತಾನೆ, ಬಂದು ನಮ್ಮ ಹೀರೋಯಿನ್ ಕತ್ನ ಕೂಡ ಇಚ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಈ ಕಡೆ ಜಂಗ್ ಕೂಡ ಅದೇ ಪರಿಸ್ಥಿತಿನೇ. ಆತರ ಜಂಗ್ ಕತ್ತಿಗೆ ಹಗ್ಗ ಹಾಕ್ದವನು ಸ್ಟ್ರೇಟ್ ಆಗಿ ನೇಣ್ ಹಾಕೋ ತರನೇ ಸೆಟ್ ಮಾಡ್ಬಿಟ್ಟ. ಅದರಿಂದ ತಪ್ಪಿಸ್ಕೊಳಕ್ಕೆ ಜಂಗ್ ಟ್ರೈ ಮಾಡ್ತಾ ಇದ್ದಾನೆ. ಈ ಕಡೆ ನಮ್ ಹೀರೋಯಿನ್ಗೆ ಕೂಡ ಅವ್ನ್ ಕತ್ತಿಗೆ ಹಗ್ಗ ಹಾಕಿದ್ದಲ್ವಾ, ತುಂಬಾ ಟೈಟ್ ಆಗಿ ಪ್ರೆಸ್ ಮಾಡಿರೋದ್ರಿಂದ ಅವ್ಳ ಕೈಲಿ ಕೂಡ ಪಾಪ ಸರಿಯಾಗಿ ಉಸಿರಾಡಕ್ ಆಗ್ತಾ ಇಲ್ಲ. ಒಂದ್ ಸ್ಟೇಜ್ ಗೆ ಜ್ಞಾನ ತಪ್ಪಿನೇ ಬಿದ್ಬಿಟ್ಲು. ಅವನು ನಮ್ ಹೀರೋಯಿನ್ ತರ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಯಾರಿಗೋ ಕಾಲ್ ಮಾಡ್ಬಿಟ್ಟು ಈ ತರ ಬಾರ್ ಲೇಡಿನ ನಾನು ಸಾಯಿಸ್ಬಿಟ್ಟೆ ಅಂತ ಕೂಡ ಹೇಳ್ತಾನೆ. ಹಂಗಾದ್ರೆ ಅವ್ನು ಬಂದಿರೋದು ಬಾರ್ ಲೇಡಿನ ಸಾಯಿಸೋದಕ್ಕೆ, ಪ್ಲಸ್ ಪವರು ಕಟ್ ಆಗಿತ್ತ. ಅದು ನಮ್ ಹೀರೋಯಿನ್ ಬಾರ್ ಲೇಡಿನ ಅಂತ ಅವನು ಗಮನಿಸಿಲ್ಲ. ಯಾರಿಗೋ ಕಾಲ್ ಮಾಡ್ಬಿಟ್ಟು ಅವ್ಳ ಕತೆ ಮುಗೀತು ಅಂತ ಮಾತ್ರ ಹೇಳ್ತಾನೆ. ಇಲ್ಲಿ ಜಂಗ್ ಕೂಡ ಆಲ್ಮೋಸ್ಟ್ ತುಂಬಾ ಪ್ರಾಣಕ್ಕೆ ಹೋರಾಡ್ತಾ ಇದ್ದ ಅಲ್ವಾ, ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಗ್ರಿಮ್ ರಿಪರ್ಸ್ ನೋಡ್ತಾನೆ ಇರ್ತಾರೆ. ಪ್ಲಸ್ ಆ ಜಾಗಕ್ಕೆ ಇವಾಗ ನಮ್ಮ ಬ್ಲಾಕ್ ಕೂಡ ಬಂದಿರ್ತಾರೆ. ನೋಡೋದನ್ನ ಬಿಟ್ರೆ ಅವ್ನ ಕೈಲಿ ಇನ್ನೇನ್ ಮಾಡಕ್ಕಾಗತ್ತೆ, ಅವ್ನ್ಗ ಅಯ್ಯೋ ಪಾಪ ಅಂತಾನೆ ಇದೆ, ಬಟ್ ಕಾಪಾಡಕ್ ಆಗದೆ ಇರೋ ಪರಿಸ್ಥಿತಿ. ಸ್ವಲ್ಪ ಹೊತ್ತಲ್ಲೇ ಜಂಗ್ ಇಷ್ಟೊತ್ತು ಒದ್ದಾಡ್ತಾ ಇದ್ದ ಅಲ್ವಾ, ಅದೆಲ್ಲ ನಿಂತೋಯ್ತು. ಹಂಗಾದ್ರೆ ಏನು ಪ್ರಾಣ ಹೋಯ್ತಂತ ತಾನೇ ಲೆಕ್ಕ. ಇದನ್ನ ನೆನ್ಸ್ಕೊಂಡು ನಮ್ಮ ಬ್ಲಾಕ್ ಸ್ವಲ್ಪ ಬೇಜಾರ್ ಮಾಡ್ಕೊಂತಾರೆ. ಆ ಟೈಮ್ ಅಲ್ಲಿ ಅವನ ಸಾಯ್ಸಕ್ಕೆ ಅಂತ ಒಬ್ಬ ಬಂದಿದ್ದ ಅಲ್ವಾ, ಅವ್ನ್ ಬಂದು ಮುಂದೆ ನಿಂತ್ಕೊಂಡು ಸತ್ತಿದಾನ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಷ್ಟ್ರಲ್ಲಿ ಹಿಂದ್ಗಡೆ ನಮ್ ಬ್ಲಾಕ್ ಬಂದು ನಿಂತಿರ್ತಾರೆ. ಅವ್ರ ನೋಡಿದ ತಕ್ಷಣ ಭಯ ಪಟ್ಬಿಟ್ಟ. ಅಷ್ಟೇ ನಮ್ ಬ್ಲಾಕ್ ಅವನ ಸರಿಯಾಗಿ ಬೆದರ್ಸಕ್ಕೆ ಶುರು ಮಾಡಿದ್ರು. ಅವ್ನ ಇವ್ರ ಜೊತೆ ಸ್ವಲ್ಪ ಜಗಳ ಮಾಡ್ಕೊಂಡು ಅಲ್ಲಿಂದ ಓಡೋಗ್ಬೇಕಾದ್ರೆ ನಮ್ಮ ಬ್ಲಾಕ್ ಒಂದ್ ವಿಷಯ ಕನ್ಫರ್ಮ್ ಆಯ್ತು, ಇವನ ಕ್ರಿಮಿನಲ್ ಅಲ್ಲ ಅಂತ. ಯಾಕಂದ್ರೆ ಅವ್ನಿಗೆ ಮಿಡಲ್ ಫಿಂಗರ್ ಇರೋದಿಲ್ಲ, ಇವನಿಗೆ ಮಿಡಲ್ ಫಿಂಗರ್ ಇದೆ. ಸೊ ನಾನ್ ಹುಡ್ಕೊಂಡ್ ಬಂದಿರೋ ಕ್ರಿಮಿನಲ್ ಇವನಲ್ಲ ಅಂತ ಗೊತ್ತಾಯ್ತು. ಈ ಕಡೆ ನೋಡಿದ್ರೆ ನಮ್ ಹೀರೋಯಿನ್ ಸಾಯಿಸಕ್ಕೆ ಪ್ರಯತ್ನ ಪಟ್ಟವನು ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಎತ್ಕೊಂಡೋಗಿ ಬಾತ್ ಟಬಲ್ ಕೂರ್ಸಿರ್ತಾನೆ. ಸೇಮ್ ಅದೇ ಕೈ ಕುಯ್ಸಿ ಸಾಯಿಸೋ ತರ ಮಾಡೋಣ ಅಂತ. ಆದ್ರೆ ಅಷ್ಟ್ರಲ್ಲಿ ನಮ್ ಹೀರೋಯಿನ್ ಎಚ್ಚರ ಆಗ್ಬಿಟ್ಟು ಆ ಮಾಸ್ಕ್ ಹಾಕೊಂಡಿರೋನ್ ಮಕ್ಕಕ್ಕೆ ಒಂದು ಪಂಚ್ನ ಕೊಡ್ತಾಳೆ. ಆದ್ರೂ ಅವ್ನ್ ಬಿಡ್ತಾ ಇಲ್ವೇ, ನೀನ್ ಸಾಯ್ಬೇಕು ಅಂತ ಹೇಳಿ ಅವಳ ತಲೆನೆಲ್ಲ ಹಿಡಿದು ನೀರಲ್ಲೆಲ್ಲ ಫುಲ್ ಪ್ರೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಅವಳು ತುಂಬಾ ಒದ್ದಾಡ್ತಿದ್ದಾಳೆ, ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾಳೆ, ಆಗ್ತಾ ಇಲ್ಲ. ಒಂದ್ ಸ್ಟೇಜ್ ಗೆ ಜ್ಞಾನ ತಪ್ಪಿಡ್ತು. ಹೆಂಗೋ ಒಳ್ಳೆ ಟೈಮ್ ಬಾರ್ ಲೇಡಿಯ ಜಾಗಕ್ಕೆ ಬಂದು ಆ ಮಾಸ್ಕ್ ಹಾಕೊಂಡಿರೋನ್ನ ಹೊಡೆದು ನಮ್ ಹೀರೋಯಿನ್ ಕಾಪಾಡ್ತಾಳೆ. ಫಸ್ಟ್ ಆಫ್ ಆಲ್ ಈ ಬಾರ್ ಲೇಡಿ ಹೆಂಗಪ್ಪ ಹೊರಗಡೆ ಬಂದ್ಲು ಅಂದ್ರೆ ನಮ್ ಹೀರೋಯಿನ್ ಮೆಡಿಸಿನ್ ಎಲ್ಲಿದೆ ಅಂತ ತಿಳ್ಕೊಂಡು ಹೊರಗಡೆ ಬಂದ್ಲಲ್ವಾ, ಅದಾದ್ಮೇಲೆ ಬಾರ್ ಲೇಡಿ ನಮ್ ಹೀರೋ ಹತ್ರ ಕೇಳಿರ್ತಾಳೆ, ಪ್ಲೀಸ್ ದಯವಿಟ್ಟು ನನ್ನ ಹೊರಗಡೆ ಬಿಡಿ ಅಂತ. ನಮ್ಮ ಬ್ಲಾಕ್ ಬೇಕಾಗಿರೋದು ಕೂಡ ಇದೆ ತಾನೆ, ಅಂದ್ರೆ ನಮ್ ಹೀರೋಯಿನ್ ಇಂದ ಯಾವ್ದೇ ಪ್ರಾಣ ಕಾಪಾಡಬಾರದು ಅಂತ. ಸೊ ಇವನ್ ಕೂಡ ಅದೊಂದು ಪ್ಲಸ್ ಪಾಯಿಂಟ್ ಆಗಿ ತಗೊಂಡು ಬಿಟ್ಬಿಡ್ತಾನೆ. ಹೆಂಗೋ ಒಳ್ಳೆ ಟೈಮ್ಗೆ ನಮ್ಮ ಬಾರ್ ಲೇಡಿ ಜಾಗಕ್ಕೆ ಬಂದಿದ್ದಕ್ಕೆ ಇವಾಗ ನಮ್ ಹೀರೋಯಿನ್ ಬದುಕಿದ್ದಾಳೆ. ಹೀರೋಯಿನ್ ಗೆ ಪ್ರಾಣ ಬಂದಿದ ತಕ್ಷಣ ಮಾಸ್ಕ್ ಹಾಕೊಂಡಿರೋ ಅಲ್ಲಿಂದ ಎಸ್ಕೇಪ್ ಆಗಿ ಓಡೋಗ್ಬೇಕು ಅಂತ ಅನ್ಕೊಳ್ತಾನೆ. ಅವ್ರು ಹಿಡಿಯಕ್ ಟ್ರೈ ಮಾಡ್ತಾರೆ, ಬಟ್ ಆ ಚಿಕ್ಕ ಹುಡುಗಿ ಅಡ್ಡ ಇರ್ತಾಳ. ಆ ಹುಡುಗಿನ ಕೂಡ ತಳ್ಬಿಟ್ಟು ಅವ್ನ ಅಲ್ಲಿಂದ ಓಡೋಗ್ಬಿಟ್ಟ. ಆ ಹುಡುಗಿ ಓ ಅಂತ ಅಳ್ತಾ ಇರ್ಬೇಕಾದ್ರೆ ಬಾರ್ ಲೇಡಿ ಆ ಹುಡುಗಿಗೆ ಏನಾಯ್ತು ಅಂತ ನೋಡಕ್ಕೆ ಅಂತ ಬರ್ತಾಳೆ. ಇವಾಗ ತಾನೆ ನಮ್ ಹೀರೋಯಿನ್ ಗೆ ಲೈಟ್ ಆಗಿ ಎಚ್ಚರ ಆಗಿರುತ್ತೆ. ಅವಳು ನೋಡ್ಬಿಟ್ಟು ಅಂದ್ರೆ ಅವ್ರಿಬ್ಬರ ಮೈ ಮೇಲೆ ಬ್ಲಾಕ್ ಶಾಡೋ ಇಲ್ಲ ಅನ್ನೋದನ್ನ ಗಮನಿಸಿದೊಳಗೆ ಇವಾಗ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗುತ್ತೆ. ಇಲ್ಲಿ ನಮ್ ಜಂಗ್ ಪ್ರಾಣ ಕೂಡ ಆಲ್ಮೋಸ್ಟ್ ಹೊಟ್ಟೋಯ್ತಲ್ವಾ, ಅಲ್ಲಿ ಆ ಬ್ಲಾಕ್ ಕೂಡ ಆ ಮಾಸ್ಕ್ ಹಾಕೊಂಡಿರೋತನ ಜಗಳ ಮಾಡಿದ್ದಾದ್ಮೇಲೆ
ಆದ್ಮೇಲೆ ಅಲ್ಲಿಂದ ಹೋಗ್ಬೇಕಾದ್ರೆ ಜಂಗ್ಗೆ ಟಕ್ಕಂತ ಲೈಟ್ ಆಗಿ ಅವ್ನ್ ಜ್ಞಾನ ತಪ್ಪಿತ್ತೇನೋ, ಅವ್ನ್ ಕಾಲಲ್ಲಿ ನಮ್ ಹೀರೋನೇ ಇಟ್ಕೊಂಡ್ಬಿಟ್ಟಿದ್ದಾನೆ ಗಟ್ಟಿಗೆ, ಪ್ಲೀಸ್ ನನ್ನ ಕಾಪಾಡು ಅಂತ. ಆದ್ರೆ ಬ್ಲಾಕ್ ಎಷ್ಟು ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಈ ಕಡೆ ಜಂಗ್ ಬಿಡ್ತಾ ಇಲ್ಲ. ಇದನ್ನಲ್ಲೇ ಬೆಡ್ ಮೇಲೆ ಕುತ್ಕೊಂಡಿರೋ ರೀಪರ್ಸ್ ನೋಡ್ತಾ ಇರ್ತಾರೆ. ಆದ್ರೆ ನಮ್ ಜಂಗಗ್ ಒಳ್ಳೆ ಟೈಮು, ಆ ನೇಣ್ ಹಾಕಿದ್ರಲ್ಲ ಹಗ್ಗನೇ ಕಟ್ಟಾಗಿ ಒಂದ್ ದೊಪ್ಪು ಅಂತ ಕೆಳಗಡೆ ಬಿದ್ದ, ಪ್ರಾಣ ಹೆಂಗೋ ಉಳಿತು ಅವನ್ಗೆ. ನಮ್ ಬ್ಲಾಕ್ಗೂ ಒಂದ್ ಕಡೆ ಸಮಾಧಾನ, ಅಪ್ಪಾಡಿ ನಾನೇನಾದ್ರೂ ಕಾಪಾಡ್ಬಿಟ್ನೇನು ಅಂತ ಹೇಳಿ ಭಯ ಪಟ್ಟೆ, ಹಗ್ಗ ಕಟ್ಟಾಗಿ ಬಿದ್ದಿದೆ, ಸೊ ಇದ್ ನನ್ ಲೆಕ್ಕದಲ್ಲಿ ಬರೋದಿಲ್ಲ, ನಾನು ಯಾರನ್ನೂ ಕಾಪಾಡಿಲ್ಲ ಅಂತ ಅವನ್ಗೋನೆ ಸಮಾಧಾನ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇನ್ನೊಂದ್ ಕಡೆ ಇಲ್ಲಿ ಆ ಕ್ರಿಮಿನಲ್ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ಕೊಂಡು ಅಜ್ಜುನನ್ನ ಕಟ್ಟಾಕಿರ್ತಾನಲ್ಲ ಆ ಜಾಗಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆಲ್ರೆಡಿ ಅಲ್ಲಿ ಜೂನ ಕತ್ತಿನ ಯೂಸ್ ಮಾಡಿ ಅವಳು ಕೈ ಕಟ್ಕೊಂಡಿರೋ ಹಗ್ಗನೆಲ್ಲ ಬಿಚ್ಕೊಂಡ್ಬಿಟ್ಟಿರ್ತಾಳೆ. ಯಾಕಂದ್ರೆ ಇವನು ಆ ಬಿಲ್ಡಿಂಗ್ ಓನರ್ ಡೆಡ್ ಬಾಡಿನ ಕಾರ್ಗೆ ತಾಕೊಂಡ್ ಹೋಗ್ಬೇಕಾದ್ರೆ ಚಾಕುನ ಕೆಳಗಡೆ ಬಿಸಾಕ್ಬಿಟ್ಟಿದ್ದಲ್ವಾ, ಅದನ್ನ ಅವ್ನು ಗಮನಿಸಿಲ್ಲ. ಇವಳು ಅದನ್ನ ತಗೊಂಡು ಇವಾಗ ಇವನ್ನ ಅಟ್ಯಾಕ್ ಮಾಡ್ತಾಳೆ, ಕತ್ತಿಯಲ್ಲಿ ಕೂಡ ಚುಚ್ಬಿಡ್ತಾಳೆ. ಹೆಂಗೋ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋದ್ಲು, ಆದ್ರೂ ಬಿಡೋ ತರ ಇಲ್ಲ, ಹಿಂದ್ಗಡೆನೆ ಓಡಿಸ್ಕೊಂಡ್ ಬರ್ತಾನೆ. ಒಂದು ಕಾಡ್ ಜಾಗ ಅದು, ಅಲ್ಲಿ ಒಂದ್ ಮರದಿಂದ್ಗಡೆ ಉಸಿರು ಬಿಟ್ರೆ ಕೂಡ ಅವ್ನಿಗೆ ಕೇಳಿಸ್ಬಿಡುತ್ತೆ ಅಂತ ಟೈಟ್ ಆಗಿ ಬಾಯಿ ಮುಚ್ಕೊಂಡು ನಿಂತಿರ್ತಾಳೆ. ಅವ್ನ್ ಹಿಂದ್ಗಡೆನೆ ಬರ್ತಾನೆ, ಬಟ್ ಆಪೋಸಿಟ್ ಸೈಡ್ ಅಲ್ಲಿ ಏನೋ ಸೌಂಡ್ ಕೇಳಿಸ್ತಾ ಇರೋದ್ರಿಂದ ಅವಳು ಆ ಕಡೆ ಹೋಗಿರ್ಬೇಕು ಅಂತ ಹೇಳಿ ಅವ್ನು ಆ ಕಡೆ ಹುಡ್ಕೊಂಡು ಹೋಗ್ತಾನೆ. ಇವಳಿಗೆ ಸ್ವಲ್ಪ ರಿಲೀಫ್ ಆಯ್ತು. ಈ ಕಡೆ ನಮ್ಮ ಹೀರೋ ಅವರ ಹೆಡ್ ಪೊಲೀಸ್ ಆಫೀಸರ್ ಒಂದು ಸ್ಕೆಲಿಟನ್ ಮಲಗಿಸಿರ್ತಾರಲ್ಲಿ, ಅದನ್ನ ನೋಡ್ಬಿಟ್ಟು ತುಂಬಾ ಫೀಲ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಆ ಕ್ಲಾರಾ ಅನ್ನೋರು ಬಂದು ಈ ಹೆಡ್ ಪೊಲೀಸ್ ಆಫೀಸರ್ ಗೆ ಗರ್ಲ್ ಫ್ರೆಂಡ್ ಆಗಿದ್ದವರು, ಅವರಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದಿರ್ತಾರೆ. ಆ ಟೈಮಲ್ಲಿ ಅವಳು ಬಾರ್ ನಡೆಸ್ತಾ ಇದ್ಲು, ಪ್ಲಸ್ ಹುಡುಗಿರ್ನೆಲ್ಲ ತಪ್ಪಾದ ರೀತಿಯಲ್ಲಿ ಯೂಸ್ ಮಾಡ್ಕೊಂತಾ ಇದ್ಲಲ್ವಾ. ಆ ವಿಷಯ ಗೊತ್ತಾಗಿ ಹೆಡ್ ಪೊಲೀಸ್ ಆಫೀಸರ್ ತುಂಬಾನೇ ಹೇಳಿರ್ತಾರೆ, ಬೇಡ ನಿಮ್ಗೆ ಈ ಕೆಲಸ ಬೇಡ, ನಾನ್ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದೀನಿ, ನಾವಿಬ್ರು ಸಂತೋಷವಾಗಿರ್ಬೋದು, ಈ ಕೆಲಸನ ಬಿಟ್ಟು ಬಂದ್ಬಿಡು ಅಂತ ಕರೆದಿರ್ತಾರೆ. ಬಟ್ ಅವಳು ಅದನ್ನ ಅಂದ್ರೆ ಬರಕ್ ಆಗಲ್ಲ ಅಂತ ಹೇಳಿರ್ತಾಳೆ. ನೀನ್ ಅವತ್ತೇ ನನ್ ಜೊತೆ ಬಂದಿದ್ರೆ ಇವಾಗ ನಿನ್ಗೆ ಈ ತರ ಪರಿಸ್ಥಿತಿ ಬರ್ತಾ ಇಲ್ಲ ಅಂತ ಹೇಳಿ ಆ ಸ್ಕೆಲಿಟನ್ ನೋಡ್ಕೊಂಡು ತುಂಬಾ ಫೀಲ್ ಮಾಡ್ತಾರೆ. ಯಾಕಂದ್ರೆ ನಮ್ ಹೀರೋ ಬಂದು ಈ ಕ್ಲಾರಾ ಕೇಸ್ ಬಗ್ಗೆ ತುಂಬಾ ಇನ್ವೆಸ್ಟಿಗೇಟ್ ಮಾಡಿರ್ತಾರಲ್ಲ, ಫೈಲ್ ಕೂಡ ಮೇಲಿಂದ ಕೆಳಗಡೆ ಬಿದ್ದಿರತ್ತಲ್ವಾ, ಇವ್ರು ಒಂದ್ಸತಿ ಟೇಬಲ್ ಹತ್ರ ಜಗಳ ಮಾಡಬೇಕಾದ್ರೆ ಅದರಿಂದನೇ ಇದನ್ನೆಲ್ಲ ತೆಗ್ದಿರೋದು. ಇದನ್ನ ನೋಡಿ ತುಂಬಾ ಫೀಲ್ ಮಾಡ್ತಾ ಇರ್ತಾರೆ. ಈ ಕಡೆ ನಮ್ ಹೀರೋನ ತೋರಿಸ್ತಾರೆ, ಅವ್ನಿಗೆ ನಮ್ ಹೀರೋಯಿನ್ ಕಾಲ್ ಮಾಡ್ಬಿಟ್ಟು ಈ ತರ ಬಾರ್ ಲೇಡಿನ ಮತ್ತೆ ಅವ್ರ ಮಗುನ ಕಾಪಾಡ್ಬಿಟ್ಟೆ ಅಂತ ಹೇಳಿದಾಗ ನಮ್ ಬ್ಲಾಕ್ ಗೆ ಸಖತ್ ಟೆನ್ಷನ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ ಮನೆಗೆ ಹೋಗ್ಬೇಕು, ಫ್ಲಾಟ್ ನಂಬರ್ ನ ಹೇಳು, ಸಾರಿ ಆ ಪಿನ್ ನಂಬರ್ ನ ಹೇಳು, ಮನೆ ಒಳಗಡೆ ಹೋಗ್ಬೇಕು ಅಂದಾಗ ಟೆನ್ಷನ್ ಆಗ ನಂಬರ್ ನ ಕೂಡ ಹೇಳ್ತಾನೆ. ಇವಾಗ ನಮ್ ಹೀರೋ ಮನೆ ಒಳಗಡೆ ಹೋಗಿರೋ ನಮ್ ಹೀರೋಯಿನ್ ಮತ್ತೆ ಬಾರ್ ಲೇಡಿ ಇಬ್ರು ಮಾತಾಡ್ಕೊಳ್ಳೋವಾಗ, ನಿನ್ನ ಅವತ್ತು ಅಟ್ಯಾಕ್ ಮಾಡಕ್ ಬಂದ ಅಲ್ವಾ, ಅವನ್ ಮೇಲೆ ಬೇರೆ ಏನಾದ್ರೂ ಸ್ಮೆಲ್ ಬರೋದು ಅಥವಾ ಬೇರೆ ಏನಾದ್ರೂ ನಿನ್ಗೆ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಏನಾದ್ರೂ ಇದೆಯಾ ಅಂತ ಕೇಳಿದಾಗ, ಹೌದು ಅವತ್ತು ನನ್ನ ಅಟ್ಯಾಕ್ ಮಾಡಕ್ ಬಂದವನ್ ಮೇಲೆ ಒಂಥರ ರಬ್ಬರ್ ಡ್ರಗ್ ಸ್ಮೆಲ್ ಬಂತು, ನನಗೆ ಡ್ರಗ್ಸ್ ಬಗ್ಗೆ ನನ್ಗೆ ಚೆನ್ನಾಗೇ ಗೊತ್ತು, ಅದು ರಬ್ಬರ್ ಡ್ರಗ್ ಅಂತ ಹೇಳಿದಾಗ ಅದನ್ನ ನಮ್ ಹೀರೋಯಿನ್ ಕೂಡ ನೋಡಿರ್ತಾಳೆ. ನಮ್ ಹೀರೋನ ಹುಡ್ಕೊಂಡ್ ತಿರ್ಗ್ತಾ ಇದ್ಲಲ್ವಾ ಆ ಪಾರ್ಟಿ ಸುತ್ತ, ಅವಾಗ ಯಾರು ಈ ಡ್ರಗ್ ನ ಯೂಸ್ ಮಾಡೋದನ್ನ ಗಮನಿಸ್ತಾಳೆ, ಅದು ಅವನೇ ಇರ್ಬೋದಾ ಅಂತ ಡೌಟ್, ಬಟ್ ಇನ್ನು ಅದ್ ಯಾರು ಅಂತ ಅವ್ರ ಮುಖ ತೋರಿಸಿಲ್ಲ. ಇಲ್ಲಿ ಆ ಆಕ್ಟರ್ ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತಾರೆ. ಅವರ ಡೈರೆಕ್ಟರ್ ಒಬ್ರು ಬಂದು ಸರಿಯಾಗಿ ಬೈತಾ ಇರ್ತಾರೆ, ನಿನ್ಗೆ ಎಷ್ಟು ಸತಿ ಹೇಳಿದೀನಿ ಡ್ರಗ್ಸ್ ಎಲ್ಲ ತಗೊಂಡ್ಬೇಡ ಅಂತ, ಈ ನ್ಯೂಸ್ ಏನಾದ್ರು ಹೊರಗಡೆ ಹೋದ್ರೆ ಅವಮಾನ ಆಗೋದು ನಿನಗ್ ಮಾತ್ರ ಅಲ್ಲ ನನಗ್ ಕೂಡಾನೆ. ಆ ಡಾಕ್ಟರ್ಸ್ ಗೆ ಕೂಡ ಹೇಳ್ತಾರೆ, ಇಲ್ಲಿ ನೋಡಿ ಅವ್ನ್ಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿ, ಇದ್ರ ಬಗ್ಗೆ ಹೊರಗಡೆ ಏನು ಗೊತ್ತಾಗದಿರೋ ತರ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಜಂಗ್ಗೆ ಕಾಲ್ ಮಾಡಿ ಅವರ ಕಸಿನ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅವ್ನ್ ಕೂಡ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾನೆ. ಡೈರೆಕ್ಟ್ ಆಗಿ ಮೀಟ್ ಮಾಡಕ್ಕಂತಾನೆ ಓದೋಳು ಅವ್ನ್ ಶರ್ಟ್ ಎಲ್ಲ ತೆಗೆದು ನೋಡ್ತಾನೆ. ನೋಡಿದ್ರೆ ಆ ಬಾರ್ ಲೇಡಿ ಹೇಳಿರೋ ತರ ಮಾರ್ಕ್ ಇವನ್ ಕತ್ ಮೇಲೆ ಇದೆ. ಅಂದ್ರೆ ಅವತ್ತು ನೈಟ್ ಹತ್ರ ತಪ್ಪಾಗಿ ನಡ್ಕೊಂಡಿರೋದು ಇವನೇ, ತಪ್ಪೆಲ್ಲ ಇವನ್ ಮಾಡ್ಬಿಟ್ಟು ನೈಸ್ ಆಗಿ ಎತ್ತಿ ನಮ್ ಜಂಗ್ ಮೇಲೆ ಹಾಕಕ್ಕೆ ಟ್ರೈ ಮಾಡಿದಾನೆ. ಅದು ನಮ್ ಹೀರೋಯಿನ್ಗೆ ಗೊತ್ತಾಗಿದ ತಕ್ಷಣ ಸರಿಯಾಗಿ ಹಾಕಿ ತದಕ್ತಾಳೆ, ಎರಡು ಬಿಡ್ತಾಳೆ. ಮರ್ಯಾದಾಗ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಜ ಒಪ್ಕೊ ಅಂತ ಹೇಳಿ ಹೊಡಿತಾ ಇದ್ದಾಳೆ. ಇಲ್ಲಿ ನಮ್ ಬ್ಲಾಕ್ ಕೂಡ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಮನೆಗ್ ಬಂದಾಗ ಆ ಹುಡುಗಿ ಮಾತ್ರ ನಮ್ಮ ಬ್ಲಾಕ್ ಒಂದು ಕ್ಯಾಪ್ಸ್ಯೂಲ್ ನ ನಮ್ ಹೀರೋಯಿನ್ ಕರ್ಕೊಂಡು ಹೋಗೋದಕ್ಕೆ ಒಂದು ಕ್ಯಾಪ್ಸ್ಯೂಲ್ ಇಟ್ಕೊಂಡಿದ್ದಲ್ವಾ, ಅದನ್ನ ಟೆಡಿ ಬೇರ್ ಒಳಗಡೆ ತಾನೆ ಇಟ್ಟಿದ್ದ. ಆ ಟೆಡಿ ಬೇರ್ ಜೊತೆ ಆಟಾಡ್ಕೊಂತಾ ಇರ್ತಾಳೆ. ಏನು ಮನೇಲಿ ಯಾರು ಕಾಣಿಸ್ತಾ ಇಲ್ವೇ ಅಂತ ಬಂದಿದ ತಕ್ಷಣ ಈ ಹುಡುಗಿ ಓಡ್ ಬಂದು ನಮ್ ಹೀರೋ ಕಾಲನ್ನೇ ಗಟ್ಟಿಯಾಗಿ ಇಟ್ಕೊಳ್ಳೋದು. ಅವ್ನ್ ಹಗ್ ಮಾಡ್ಕೋಬೇಡ ಅಂತಾನಲ್ವಾ, ಸೊ ಕಾಲ್ನ ಹಗ್ ಮಾಡ್ಕೊಳ್ಳೋದು. ಇಲ್ಲಿ ಹೀರೋಯಿನ್ ಮತ್ತೆ ನಿಮ್ಮಮ್ಮ ಕಾಣಿಸ್ತಾ ಇಲ್ಲ ಅಂದಾಗ ಅವ್ರ ಏನೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಅವಾಗ ಇವಳ ಹತ್ರ ಟೆಡಿ ಬೇರ್ ಇರೋದನ್ನ ನೋಡಿದ ತಕ್ಷಣ ಅದ್ರೊಳಗಡೆ ಎಲ್ಲ ಚೆಕ್ ಮಾಡಿ ನೋಡ್ತಾನೆ, ಕ್ಯಾಪ್ಸ್ಯೂಲ್ ಕಾಣಿಸ್ತಾ ಇಲ್ಲ. ಇದ್ರೊಳಗಡೆ ಇದ್ದಿದ್ ಕ್ಯಾಪ್ಸ್ಯೂಲ್ ಎಲ್ಲಿ ಅಂದ್ರೆ, ಕ್ಯಾಪ್ಸ್ಯೂಲಾ ನನ್ಗೇನ್ ಗೊತ್ತು, ನಾನ್ ತಗೊಂಡೋಗಿದ್ರಲ್ಲಿ ಏನು ಇರ್ಲಿಲ್ವಲ್ಲ ಅಂತ ಹೇಳ್ತಾಳೆ. ಇವ್ನ್ಗೆ ಸಖತ್ ಶಾಕ್ ಆಗುತ್ತೆ, ಅಯ್ಯೋ ಏನಾಯ್ತಪ್ಪ ಅಂತ ಹೇಳಿ ಮನೆಲ್ಲ ಹುಡ್ಕಕ್ಕೆ ಶುರು ಮಾಡ್ದ. ಆ ಟೈಮಲ್ಲಿ ನಮ್ ಹೀರೋಯಿನ್ ಹೀರೋಗೆ ಕಾಲ್ ಮಾಡ್ಬಿಟ್ಟು ಆ ಬಾರ್ ಲೇಡಿ ಹತ್ರ ಯಾರು ತಪ್ಪಾಗಿ ನಡ್ಕೊಂಡಿದ್ದು ಅಂತ ನಾನ್ ಕಂಡಿಡಿದ್ ಬಿಟ್ಟೆ, ಅವ್ನ್ ಇವಾಗ ನನ್ನ ಹತ್ರನೇ ಇದ್ದಾನೆ, ನೀವು ಬೇಗ ಬನ್ನಿ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಯಾರೋ ನಮ್ ಹೀರೋಯಿನ್ಗೆ ಸರಿಯಾಗಿ ಹೊಡಿತಾ ಇದಾರೆ. ಅವಳು ಹೂ ಅಂತ ಕಿರ್ಚ್ತಾ ಇದ್ದಾಳೆ. ಸ್ವಲ್ಪ ಹೊತ್ತಲ್ಲೇ ಕಾಲ್ ಕೂಡ ಕಟ್ ಆಗೋಯ್ತು. ಏನಾಯ್ತು ಏನು ಅಂತ ನಮ್ ಹೀರೋ ಇಲ್ಲಿಂದ ಟೆಲಿಪೋರ್ಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ತಾನೆ. ಅಂದ್ರೆ ನಮ್ ಹೀರೋಯಿನ್ ಹೇಳದ್ಲಲ್ಲ ಹಾಸ್ಪಿಟಲ್ ಅಲ್ಲಿ ಇದೀನಿ ಅಂತ, ಅಲ್ಲೋಗಿ ನೋಡೋಷ್ಟ್ರಲ್ಲಿ ಆ ವಾರ್ಡ್ ಅಲ್ಲಿ ಎಲ್ಲಾನು ಚಲಾಬಿಲ್ಲಿಯಾಗಿ ಬಿದ್ದಿರುತ್ತೆ. ಪ್ಲಸ್ ನಮ್ ಹೀರೋಯಿನ್ ಫೋನ್ ಕೂಡ ಅಲ್ಲೇ ಕೆಳಗಡೆ ಬಿದ್ದಿರುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ ಆ ಜಂಗ್ ಅವರ ಕಸಿನ್ ಇದ್ದ ಅಲ್ವಾ, ಅವನೇ ನಮ್ ಹೀರೋಯಿನ್ ಹೊಡೆದು ಕಿಡ್ನಾಪ್ ಮಾಡಿ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಸಾಲದಕ್ಕೆ ಸ್ವಲ್ಪ ದೂರ ಹೋದವನು ಕಾರಿಂದ ಇಳಿದ್ ಬಂದು ಜಂಗ್ ಅವ್ರ ಅಣ್ಣಗೆ ಕಾಲ್ ಮಾಡ್ಬಿಟ್ಟು ಈ ತರ ಹುಡ್ಗಿಗೆ ನನ್ ಬಗ್ಗೆ ಗೊತ್ತಾಗೋಯ್ತು ಅಂತ ಹೇಳ್ತಾನೆ. ಏನ್ ಕೆಲ್ಸ ಮಾಡ್ತೀರಾ, ಮಾಡಿದ್ರೆ ನ್ಯಾಯವಾಗಿ ಏನು ಮಾಡಲ್ಲ ನೀವು, ಆ ಹುಡ್ಗಿನ ಹುಷಾರಾಗಿ ನೋಡ್ಕೊ, ಹುಡ್ಗಿನ ಎಲ್ಲೂ ಬಿಡ್ಬೇಡ ಅಂತ ಹೇಳ್ತಾನೆ. ಹಂಗಾದ್ರೆ ಇದಕ್ಕೆಲ್ಲ ಮೂಲ ಕಾರಣ ಜಂಗ್ ಅವ್ರ ಅಣ್ಣನೇನಾ, ನೋಡೋಣ ಮುಂದಕ್ಕೆ. ಈ ತರ ಮಾತಾಡಿ ಕಾಲ್ ಕಟ್ ಮಾಡಿರೋ ಜಂಗ್ ಅವ್ರ ಅಣ್ಣ ಎಲ್ಲರ ಮೇಲೆ ಸರಿಯಾಗಿ ಕೂಗಾಡ್ತಾರೆ. ಅಂದ್ರೆ ಇವನೇ ನಮ್ ಜಂಗ್ನ ಮತ್ತೆ ಆ ಬಾರ್ ಲೇಡಿನ ಸಾಯಿಸಕ್ಕೆ ಜನಗಳನ್ನ ಕಳ್ಸಿದಿದ್ದು. ನಿಮ್ಗೆ ಹೇಳೋ ಒಂದ್ ಕೆಲ್ಸ ಕೂಡ ನ್ಯಾಯವಾಗಿ ಮಾಡಕ್ ಬರೋಲ್ವೇನ್ರೋ, ಏನ್ರೋ ಕೆಲ್ಸ ಮಾಡಿ ಇಟ್ಟಿದ್ದೀರಾ, ಸಾಲದಕ್ಕೆ ಈ ಹಾಸ್ಪಿಟಲ್ ಬೇರೆ ಈ
ಈ ತೊಂದರೆ ಬಂದಿದೆ, ತಕ್ಷಣ ಹೋಗಿ CCTV ಫುಟೇಜ್ ಎಲ್ಲ ಎರೇಸ್ ಮಾಡ್ರಿ, ಅವನು ಹೀರೋಯಿನ್ ಹೊರಗಡೆ ಕರ್ಕೊಂಡು ಹೋಗಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಎಲ್ಲಾ ಫುಟೇಜ್ ನ ಎರೇಸ್ ಮಾಡಕ್ಕೆ ಕಳಿಸ್ತಾ ಇದ್ದಾನೆ. ಆದ್ರೆ ಇಲ್ಲಿ ನಮ್ಮ ಹಾಸ್ಪಿಟಲ್ ಅಲ್ಲೇ ತಾನೇ ಇದ್ದ ನಮ್ಮ ಹೀರೋ ಅಂದ್ರೆ ನಮ್ ಬ್ಲಾಕ್ ಆಲ್ರೆಡಿ CCTV ರೂಮ್ ಗೆ ಹೋಗಿ ಫುಟೇಜ್ ನೆಲ್ಲ ನೋಡ್ಬಿಟ್ರು. ಅವ್ನು ಯಾವ ಕಾರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಕಾರ್ ನಂಬರ್ ನ ಕೂಡ ನೋಟ್ ಮಾಡ್ಬಿಟ್ರು. ಅಷ್ಟ್ರಲ್ಲಿ ಇವ್ರಿಗೆ ಆರ್ಡರ್ ಬರುತ್ತೆ ಫುಟೇಜ್ ಎಲ್ಲ ಡಿಲೀಟ್ ಮಾಡಿ ಅಂತ. ಅವನು ಕಾಲಲ್ಲಿ ಹೇಳ್ತಾನೆ ಈ ತರ ಆಲ್ರೆಡಿ ಒಂದು ಡಿಟೆಕ್ಟಿವ್ ಬಂದು ನೋಡ್ಕೊಂಡು ಹೊಟ್ಟೋಗಿದ್ದಾರೆ ಅಂತ. ಇಲ್ಲಿ ನೋಡಿದ್ರೆ ಜಂಗು ನಮ್ ಹೀರೋ ಜ್ಞಾನ ತಪ್ಪಿ ಬಿದ್ದಿರ್ತಾಳಲ್ವಾ, ಕೈನೆಲ್ಲ ಕಟ್ಬಿಟ್ಟು ಡಿಕ್ಕಿಗೆ ಹಾಕಿರ್ತಾನೆ. ಇವಾಗ ಹಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅಂದ್ರೆ ನೈಟ್ ಏನಾಗಿತ್ತು ಅಂತ, ಅವತ್ತು ಪಾರ್ಟಿ ನಡೆದಿದ್ದ ಇವನೇ ಆ ರಬ್ಬರ್ ಡ್ರಗ್ ನ ಹೊಡಿತಾ ಇದ್ದಿದ್ದು, ಅಂದ್ರೆ ಆ ಡ್ರಗ್ಸ್ ನ ಕುಡಿತಾ ಇದ್ದಿದ್ದು. ಅದನ್ನ ನಮ್ ಹೀರೋಯಿನ್ ಕೂಡ ನೋಡಿದ್ಲು. ಅದ್ ಇವನೇ ಅಂತ ಮುಖ ಕೂಡ ನೋಡಿರ್ತಾಳೆ, ಬಟ್ ಕನ್ಫರ್ಮ್ ಆಗಿ ಗೊತ್ತಿರಲ್ಲ ಅಷ್ಟೇ ಅದ್ ಇವನೇ ಅಂತ. ಒಂದು ಡೌಟ್ ಇತ್ತು ಇವನ್ ಮೇಲೆ. ಅವನು ಫುಲ್ ಆಗಿ ಕುಡಿದಿರೋ ಮತ್ತಲ್ಲಿ ಜಂಗ್ ಅವ್ರ ರೂಮ್ ಗೆ ಹೋಗಿರ್ತಾನೆ. ಅಲ್ಲಿ ಜಂಗ್ ಬಂದು ಮೇಕಪ್ ಹಾಕೊಂಡಿದ್ದಲ್ವಾ ಗ್ರೀನ್ ಕಲರ್ ಮನುಷ್ಯನ್ ತರ, ಶ್ರೆಕ್ ತರ, ಆ ಮೇಕಪ್ ನ ಅವ್ನ ಮುಖಕ್ಕೆ ಕೂಡ ಹಾಕೊಳ್ತಾನೆ. ಗ್ರೀನ್ ಗ್ಲೋವಿಂಗ್ ಮೇಕಪ್ ನ ಅವ್ನ ಮುಖಕ್ಕೆ ಹಾಕೊಳ್ತಾನೆ. ಆ ಟೈಮಲ್ಲಿ ಯಾರೋ ರೂಮ್ ಒಳಗಡೆ ಬರೋ ಸೌಂಡ್ ಕೇಳಿ ಇವ್ ನೋಡೋಗಿ ಹೌಸ್ಕೊಳ್ತಾನೆ. ಒಳಗಡೆ ಬಂದಿರೋದ್ ಬೇರೆ ಯಾರು ಅಲ್ಲ, ಬಾರ್ ಲೇಡಿನೇ. ಜಂಗ್ ಹೇಳಿದ್ದ ಅಲ್ವಾ, ನಿನ್ ಮಗಳಿಗೆ ಒಂದು ಗಿಫ್ಟ್ ಐಟಮ್ ವಿಡಿಯೋ ಗೇಮ್ ಅಲ್ಲಿ ಇಟ್ಟಿದೀನಿ ತಗೊಂಡೋಗು ಅಂತ. ಅದನ್ನ ತಗೊಳಕ್ಕೆ ಅಂತ ಲೈಟ್ ಹಾಕ್ಬಿಟ್ಟು ಒಳಗಡೆ ಬಂದವಳ ಗೇಮ್ ನ ನೋಡ್ತಾ ಇರ್ಬೇಕಾದ್ರೆ ಇನ್ ಹುಡುಗಿ ಬಂದಿದ್ದಾಳೆ ಅಂತಂದ್ರೆ ಇವನ್ ಸುಮ್ನೆ ಇರ್ತಾನ, ಟಕ್ಕಂತ ಲೈಟ್ ಆಫ್ ಮಾಡ್ಬಿಟ್ಟು ಅವಳ ಹತ್ರ ತಪ್ಪಾಗಿ ನಡ್ಕೊಳಕ್ಕೆ ಟ್ರೈ ಮಾಡಿರ್ತಾನೆ. ಈ ಫ್ಲಾಶ್ ಬ್ಯಾಕ್ ನ ತೋರಿಸಿದ್ದಾದ್ಮೇಲೆ ಇಲ್ಲಿ ಕಾರ್ ಡಿಕ್ಕಿಲಿ ನಮ್ ಹೀರೋಯಿನ್ ಹಾಕೊಂಡು ಯಾವ್ದೋ ಒಂದು ಜಾಗದಲ್ಲಿ ಕೆಲವ್ರಿಗೋಸ್ಕರ ಅವನು ವೇಟ್ ಮಾಡ್ತಾ ಇರ್ತಾನೆ. ಈ ಕಡೆ ನಮ್ ಹೀರೋ ಕೂಡ ಅವಳು ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕಲ್ವಾ ಅಂತ ಹೇಳಿ ಟೆಲಿಪೋರ್ಟ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆಗ್ತಾನೆ ಇಲ್ಲ. ಯಾಕಂದ್ರೆ ಬರ್ತಾ ಬರ್ತಾ ನಮ್ಮ ಬ್ಲಾಕ್ ಪವರ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಲ್ವಾ, ಅದನ್ನ ಅವ್ನ ಕೈಲಿಗೆ ಸರಿಯಾಗಿ ಟೆಲಿಪೋರ್ಟ್ ಆಗಕ್ ಆಗ್ತಾ ಇಲ್ಲ. ಸುಮಾರು ಸತಿ ಟ್ರೈ ಮಾಡಿ ಹೆಂಗೋ ಫೈನಲ್ ಆಗಿ ಪೊಲೀಸ್ ಸ್ಟೇಷನ್ ಗೆ ಟೆಲಿಪೋರ್ಟ್ ಆಗಿ ಬರ್ತಾನೆ. ಬರೋದ್ ಯಾವಾಗ ಬಾತ್ರೂಮ್ ಗೆ ತಾನೆ. ಆ ಬಾತ್ರೂಮ್ ಅಲ್ಲಿ ಇರೋ ಸರ್ ಹತ್ರ ಕೇಳ್ತಾನೆ, ನಾನೊಂದು ಕಾರ್ ನಂಬರ್ ನ ಹೇಳ್ತೀನಿ ಟ್ರ್ಯಾಕ್ ಮಾಡಿ ಹೇಳಿ ಅಂದಾಗ, ನೀನ್ ಯಾವಾಗ ನಿನ್ ಇಷ್ಟಕ್ಕೂ ಬಂದು ಆರ್ಡರ್ ಮಾಡ್ತಾ ಇರ್ತೀಯ, ನಾನ್ ಕೇಳಲ್ಲದೆಲ್ಲ ಹೇಳಕ್ ಆಗಲ್ಲ ಅಂದಾಗ, ಪ್ಲೀಸ್ ಸರ್ ಅಂತ ಪಾಪ ತುಂಬಾ ಕೇಳ್ಕೊಂತಾನೆ ನಮ್ ಹೀರೋ. ಸರಿ ಆಯ್ತು ಅಂತ ಹೋಗಿ ಟ್ರ್ಯಾಕ್ ಮಾಡಿ ನೋಡಿದಾಗ ಅದು ಯಾವ ರೂಟ್ ಅಲ್ಲಿ ಹೋಗಿದೆ ಅಂತ ಹೇಳ್ತಾರೆ. ಕರೆಕ್ಟ್ ಆಗಿ ಆ ಜಾಗ ಕೂಡ ಬಂದ್ಬಿಟ್ರು. ಅಲ್ಲಿ ಅವನು ನಮ್ ಡಿಟೆಕ್ಟಿವ್ ನ ನೋಡಿದ ತಕ್ಷಣ ಎದುರ್ಕೊಂಡು ಅಲ್ಲಿಂದ ಕಾರ್ ನ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗಕ್ಕೆ ಶುರು ಮಾಡ್ದ. ಆದ್ರೂ ನಮ್ ಹೀರೋ ಬಿಡ್ತಾ ಇಲ್ವೇ, ಹಿಂದ್ಗಡೆನೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದ. ಒಂದ್ ಸ್ಟೇಜ್ ಗೆ ಕಾರ್ ನ ಡಿಕ್ಕಿ ಹೊಡಿಯಕಲ್ಲ ಹೊರಟೋದ. ಆ ಟೈಮ್ಲಿ ಡಿಕ್ಕಿ ಓಪನ್ ಆಗುತ್ತೆ ನೋಡಿ. ನಮ್ ಹೀರೋಯಿನ್ ಜ್ಞಾನ ತಪ್ಪಿತ್ತು ತಾನೆ, ಇವಾಗ ಅವಳು ಲೈಟ್ ಆಗಿ ಎಚ್ಚರ ಆಗಿರುತ್ತೆ. ನನ್ನ ಕಾಪಾಡಿ ಅಂತ ಕೂಗ್ತಾ ಇರ್ತಾಳೆ. ನಮ್ ಹೀರೋ ಹಂಗೆ ಮುಂದ್ಗಡೆ ಓದೋನು, ಅಂದ್ರೆ ಕಾರ್ ಪಕ್ಕದಲ್ಲೇ ಓದೋನು, ಕಾರ್ ನಿಲ್ಸೋ ಅಂತ ಹೇಳ್ತಾ ಇದ್ರೆ ಅವ್ನಿಗೆ ಇನ್ನೂ ಭಯ ಆಗೋಯ್ತು ಜಂಗೋರ್ ಕಸನ್ ಗೆ. ಅವ್ನ್ ಕಾರ್ ನ ಇನ್ನೂ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗಕ್ಕೆ ಶುರು ಮಾಡ್ದ. ಆದ್ರೆ ಹೆಂಗೋ ಕಾಪಾಡಕ್ ಆಗಲ್ಲ ಅಂತ ಗೊತ್ತಾಗಿ ನಮ್ ಹೀರೋಯಿನ್ನೆ ಆ ಕಾರಿಂದ ಜಂಪ್ ಮಾಡ್ಬಿಟ್ಲು ಕೆಳಗಡೆ. ಅದ್ರಿಂದ ಅವಳು ಹಂಗೆ ಜ್ಞಾನ ತಪ್ಪಿನೇ ಬಿದ್ಬಿಟ್ಲು. ಆಮೇಲೆ ನಮ್ಮ ಹೀರೋ ಕೂಡ ಕಾರ್ ನ ನಿಲ್ಲಿಸದ್ನ ಜಂಗ್ ಕೂಡ ಬ್ಯಾಲೆನ್ಸ್ ಆಗದೆ ಕಾರ್ ಆಕ್ಸಿಡೆಂಟ್ ಆಗೋಯ್ತು. ನಮ್ ಹೀರೋ ಕಾರ್ ನ ನಿಲ್ಸ್ಬಿಟ್ಟು ಬಂದು ಹೀರೋಯಿನ್ ಏನಾಯ್ತು ಅಂತ ನೋಡಿ ಸತ್ಗಿತ್ ಹೋಗ್ಬಿಟ್ಲು ಅಂತ ತುಂಬಾ ಫೀಲ್ ಮಾಡ್ತಾನೆ. ಇವಳು ಬೇರೆ ಹೇಳಿದ್ಲಲ್ವಾ ನನ್ ವಯಸ್ಸಾಗೋವರೆಗೂ ಬದುಕಿರ್ಬೇಕು, ನಾನು ಈಗ್ಲೇ ಸಾಯ್ಬಾರ್ದು ಅಂತ. ಅದನ್ನೆಲ್ಲ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇರ್ತಾನೆ. ನೋಡಿದ್ರೆ ಅವಳು ಇನ್ನೂ ಸತ್ತಿಲ್ಲ. ಈಗ ಅವಳಿಗೆ ಲೈಟ್ ಆಗಿ ಎಚ್ಚರ ಆಗುತ್ತೆ. ಆಕ್ಸಿಡೆಂಟ್ ಆಯ್ತಲ್ವಾ ಜಂಗ್ ಅವ್ರ ಕಸನ್ ಕಾರು, ಅವನು ಅಷ್ಟೇ ಅಲ್ಲಿಂದ ಏನೋ ವೆಪನ್ ಏನೋ ಎತ್ಕೊಂಡ್ ಬಂದವನು ನಮ್ ಹೀರೋ ತಲೆಗೆ ಹೊಡೆದ್ಬಿಟ್ಟ. ಅದರಿಂದ ಇವಾಗ ನಮ್ ಹೀರೋ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಟ. ನಮ್ ಹೀರೋಯಿನ್ಗೆ ಎಚ್ಚರ ಆಗ್ಬಿಟ್ಟ, ಅಯ್ಯೋ ನೀನ್ ಸತ್ತೋಗ್ಬಾರ್ದು, ನೀನ್ ಬದುಕಿರ್ಬೇಕು ಅಂತ ಹೇಳಿ ಅವಳಂಗೆ ನಮ್ ಹೀರೋ ಹಿಡ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇರ್ತಾಳೆ. ಪ್ಲಸ್ ಅನ್ಕೊಳ್ದೆ ಅಲ್ಲ ಅವ್ರಿಬ್ರು ಕಿಸ್ ಕೂಡ ಮಾಡ್ಬಿಟ್ಟಿರ್ತಾರೆ. ಆದ್ರೆ ಹೆಂಗೋ ಒಳ್ಳೆ ಟೈಮು ನಮ್ ಹೀರೋ ಒಂದ್ ಸ್ವಲ್ಪ ಕಣ್ಬಿಟ್ಟು ನೋಡ್ದ. ಅಪ್ಪಡಿ ನೀನೇನೋ ಸತ್ತಿಲ್ಲ, ಇನ್ನೂ ಬದುಕಿದ್ಯಾ, ನಾನಿನ್ನ ಕಾಪಾಡ್ಕೊಂತೀನಿ ಅಂತ ಅವ್ರು ಹೇಳ್ತಾ ಇರ್ಬೇಕಾದ್ರೇನೆ ಮತ್ತೆ ಆ ಜಂಗೋರ್ ಕಸನ್ ಇನ್ನೊಂದು ವೆಪನ್ ಎತ್ಕೊಂಡು ನಮ್ ಹೀರೋಯಿನ್ ತಲೆಗೆ ಹೊಡಿಬೇಕು ಅಂತ ಬರ್ತಾನೆ. ಹೆಂಗೋ ಆ ಟೈಮ್ ಅಲ್ಲಿ ನಮ್ ಬ್ಲಾಕ್ ಅದನ್ನ ತಡೆದ್ಬಿಟ್ಟ. ಇದ್ರು ಇವಾಗ ಅವ್ನಿಗೆ ಸ್ಟ್ರೆಂತ್ ಸಾಲ್ತಾ ಇಲ್ಲ, ತಲೆ ಗೇಟ್ ಬಿದ್ದಿರೋದ್ರಿಂದ ತುಂಬಾ ನೋವ್ತಾ ಇರುತ್ತೆ. ಹಂಗೆ ಜ್ಞಾನ ತಪ್ಪಿಬಿಟ್ಟ. ಮತ್ತೆ ಅವ್ರಿಬ್ರನ್ನ ಹೊಡಿಯಕ್ಕೆ ಅಂತ ಅವ್ನ ವೆಪನ್ ಎತ್ತಾನೆ ಮೇಲಕ್ಕೆ. ಆದ್ರೆ ಅಷ್ಟರಲ್ಲಿ ಪೊಲೀಸ್ ಗಾಡಿ ಬರ್ತಾ ಇರೋ ಸೌಂಡ್ ಕೇಳಿಸಿ ಅವ್ನ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಟೋದ. ಇನ್ನೊಂದ್ ಕಡೆ ಇಲ್ಲಿ ಜೂನ ಬಂದು ಎಸ್ಕೇಪ್ ಆಗಿ ಬಂದಿದ್ಲಲ್ವಾ, ಒಂದು ಮರದ ಹತ್ರ ಹೌಸ್ಕೊಂಡಿದ್ಲಲ್ವಾ, ಅಲ್ಲಿ ಒಂದ್ ಸ್ವಲ್ಪ ದೂರದಲ್ಲಿ ಹೊಸದಾಗಿ ಮ್ಯಾರೇಜ್ ಆಗಿರೋ ಕಪ್ಪಲ್ ಅಂತ ಕಾಣಿಸುತ್ತೆ. ಒಂದು ಟೆಂಟ್ ಹಾಕಿರ್ತಾರೆ. ಅಲ್ಲಿ ಹೆಲ್ಪ್ ಕೇಳೋಣ ಅಂತ ಹತ್ರ ಹೋದಾಗ ಅಲ್ಲಿ ಯಾರು ಇಲ್ಲ. ಅಪ್ಪಾಡಿ ಊಟ ಸಿಕ್ತು ಅಂತ ಹೇಳಿ ಊಟ ತಿನ್ಕೊಂಡೆ. ಅಲ್ಲಿ ರೇಡಿಯೋನಲ್ಲಿ ಏನೋ ನ್ಯೂಸ್ ಬರ್ತಾ ಇರುತ್ತೆ. ಆ ನ್ಯೂಸ್ ನ ಕೇಳಿಸ್ಕೊಂತಾಳೆ. ಅಂದ್ರೆ ಈ ತರ ಜಂಗ್ ಅವರ ಕಸನ್ ನ ಹಿಡಿಯಕ್ಕೆ ಪ್ರಯತ್ನದಲ್ಲಿ ಒಂದು ಡಿಟೆಕ್ಟಿವ್ ಗೆ ಜಾಸ್ತಿ ಏಟ್ ಆಗ್ಬಿಟ್ಟಿದೆ ಅಂತ ಬರ್ತಾ ಇರುತ್ತೆ. ಅಂದ್ರೆ ನಮ್ ಹೀರೋ ಹೆಸರು ಕೇಳಿದ ತಕ್ಷಣ ಇವಳಿಗೂ ಸಖತ್ ಶಾಕ್ ಆಗೋಯ್ತು. ಆ ಕಪಲ್ಸ್ ಅವ್ರ ಫೋನ್ ನ ಕೂಡ ಅಲ್ಲೇ ಇಟ್ಬಿಟ್ಟು ಹೋಗಿರ್ತಾರೆ. ಅದರಿಂದ ನಮ್ ಹೀರೋ ನಂಬರ್ ಗೆ ಕಾಲ್ ಟ್ರೈ ಮಾಡ್ತಿದ್ದಾಳೆ. ಕಾಲ್ ರೀಚ್ ಆಗ್ತಾ ಇಲ್ಲ. ಸೊ ತಕ್ಷಣ ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡ್ಬಿಟ್ಟು ಹೀರೋ ಬಗ್ಗೆ ವಿಚಾರಣೆ ಮಾಡಿದಾಗ ಹೀರೋ ಇಲ್ಲಿ ಇಲ್ಲ ಅನ್ನೋ ತರ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗ್ಬಾರ್ದು ಅನ್ನೋ ತರ. ಈ ತರ ನಾನೊಬ್ಬ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ, ದಯವಿಟ್ಟು ಬಂದು ನನ್ನ ಕಾಪಾಡಿ, ನಾನು ಈ ತರ ಒಂದು ಜಾಗದಲ್ಲಿ ಇದೀನಿ ಅಂತ ಡೀಟೇಲ್ಡ್ ಆಗಿ ಹೇಳದ್ಲ. ಆ ಕಡೆ ಮಾತಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಈ ವಿಲನ್ ಕಡೆಗೆ ಸ್ಪೈ ಒಬ್ಬ ಇದ್ದ ಅಲ್ವಾ ಪೊಲೀಸ್, ಅವನೇ ಮಾತಾಡ್ತಾ ಇರೋದು. ಇನ್ ಇನ್ಫಾರ್ಮೇಶನ್ ತಿಳ್ಕೊಂಡಿರೋ ಅವ್ನ್ ಸುಮ್ನೆ ಇರ್ತಾನ. ಅವ್ನ್ ಟಕ್ಕಂತ ಕ್ರಿಮಿನಲ್ ಗೆ ಕಾಲ್ ಮಾಡ್ಬಿಟ್ಟು ಅವಳಿಂತ ಜಾಗದಲ್ಲಿ ಇದ್ದಾಳೆ, ಹೋಗಿ ಹಿಡ್ಕೊಳ್ಳೋ ಅಂತ ಹೇಳ್ಬಿಟ್ಟ. ಇನ್ ನೆಕ್ಸ್ಟ್ ಮಿನಿಟ್ ಕ್ರಿಮಿನಲ್ ಆ ಜಾಗಕ್ಕೆ ಬಂದು ಜೂನನ ಮತ್ತೆ ಕಿಡ್ನಾಪ್ ಮಾಡ್ಕೊಂಡು ಹೊರಟೋದ. ಆತ್ರ ಅವಳನ್ನ ಅಲ್ಲಿಂದ ಎಳ್ಕೊಂಡ್ ಹೋಗ್ಬೇಕಾದ್ರೆ ಆ ಕಪಲ್ಸ್ ಇಷ್ಟೊತ್ತಲ್ಲಿ ಇರ್ಲಿಲ್ವಲ್ಲ, ಸೌದೆ ಏನೋ ತಗೊಂಡ್ ಬರಕ್ ಹೋಗಿದ್ರೇನೋ ಅದನ್ನ ತಗೊಂಡ್ ಬರ್ತಾ ಇರೋದನ್ನ ಗಮನಿಸಿದ ತಕ್ಷಣ ಇವಳು ಹೆಲ್ಪ್ ಕೇಳಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಅವಳಿಗೆ ಉಸಿರು ಆಡ ಕೂಡ ಅವ್ನ್ ಬಿಡ್ತಾ ಇಲ್ಲ, ತರ ಅಂತ ಹೇಳ್ಕೊಂಡ್ ಹೊರಟೋದ. ಈ ಕಡೆ ಆ ಜಂಗೋರ್ನ ಕಸನ್ ನ ಕೂಡ ಪೊಲೀಸರು ಹಿಡಿದ್ ಬಿಟ್ಟಿದ್ರಲ್ವಾ, ಇವಾಗ ಅವನ ಕರ್ಕೊಂಡ್ ಬಂದ್ ಕೂರ್ಸ್ಕೊಂಡು ವಿಚಾರಣೆ ಮಾಡ್ತಾ ಇರ್ತಾರೆ. ಅವತ್ತು ಪಾರ್ಟಿಯಲ್ಲಿ ಏನಾಯ್ತು ಹೇಳು ಅಂದಾಗ, ಸರ್ ನನ್ಗೆ ಗೊತ್ತಿಲ್ಲ, ನಾನು ತುಂಬಾನೇ ಡ್ರಗ್ಸ್ ಹೊಡೆದಿದ್ದೆ, ಏನಾಯ್ತು ಅಂತ ನನ್ಗೇನು ನೆನಪಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇವನ್ ಪರವಾಗಿರೋ ಲಾಯರ್
ಲಾಯರ್ ಕೂಡ ಕೆಲವೊಂದು ವಿಷಯನ ಹೇಳ್ತಾರೆ. ಈ ತರ ಅವ್ರ ಅಪ್ಪ ಅಮ್ಮ ಇಬ್ರು ಇವನ್ ಚಿಕ್ಕ ವಯಸ್ಸಲ್ಲೇ ಡಿವೋರ್ಸ್ ತಗೊಂಡ್ಬಿಟ್ರು, ಅದರಿಂದ ಅವನು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾನೆ, ಇವನು ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾನೆ ಅಂತ ಹೇಳಿ ರಿಪೋರ್ಟ್ಸ್ ಎಲ್ಲ ಕೂಡ ತೋರಿಸ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ತಾ ಇರೋ ನಮ್ಮ ಹೀರೋ ಅವರ ಹೆಡ್ ಆಫೀಸರ್ ಗೆ ಸಖತ್ ಟೆನ್ಷನ್ ಆಗೋಯ್ತು. ಟಕ್ಕಂತ ಬಂದವ್ರು ಅವ್ನ ಕೂದಲೆಲ್ಲ ಹಿಡ್ಕೊಂಡು ಎಳೆದ್ಬಿಟ್ಟು ಕೂದಲೇ ಕಿತ್ತಾಕ್ಬಿಟ್ರು, ಇದನ್ನ DNA ಟೆಸ್ಟ್ ಗೆ ಕಳಿಸಿ ಅಂತ. ಅದಕ್ಕೆ ಇವಾಗ ವಿಚಾರಣೆ ಮಾಡ್ತಿರೋ ಆಫೀಸರ್ ಗೆ ಟೆನ್ಷನ್ ಆಗೋಯ್ತು. ನನ್ ಕೇಸಲ್ಲಿ ಏನಕ್ಕೆ ನೀವು ಸುಮ್ನೆ ಸಂಬಂಧ ಇಲ್ಲದೆ ಮೂಗ್ ದೂರಿಸ್ತಾ ಇದ್ರೆ, ನಿಮ್ಗೆ ಇದೆಲ್ಲ ಬೇಡದೇ ಇರೋ ಕೆಲಸ ಅಂತ ಬೈದಾಗ ಅವಾಗ ಹೆಡ್ ಆಫೀಸರ್ ಹೇಳ್ತಾರೆ, ಓ ಇದು ನನಗ್ ಬೇಡದೇ ಇರೋ ಕೆಲ್ಸನಾ, ಫಸ್ಟ್ ಆಫ್ ಆಲ್ ಈ ಕೇಸ್ ನಾನೇ ಕಣ್ಣು ಡೀಲ್ ಮಾಡ್ಬೇಕಾಗಿರೋದು, ಆದ್ರೆ ನೀನೇನಕ್ ವಾಂಟೆಡ್ ಆಗಿ ಕೇಸ್ ತಗೊಂಡಿದ್ಯಾ, ಓ ಜಾಗ ತುಂಬಾ ದೊಡ್ಡದು ಅಂತ ಹೇಳಿ ಅವ್ರ ಹತ್ರ ಲಂಚ ಗಿಂಚ ತಗೊಂಡ್ಬಿಟ್ಟ, ಹೆಂಗೆ ನೀನೇ ಮಾರ್ಕೊಂಡ್ಬಿಟ್ಟ ಅಂತ ಹೇಳಿದಾಗ, ನೋಡಿ ಸರ್ ನೀವು ಬೇಡದಿರೋ ವಿಷಯನೆಲ್ಲ ಮಾತಾಡ್ಬೇಡಿ ಅಂತ ಆಫೀಸರ್ ಟೆನ್ಷನ್ ಆದಾಗ ನಮ್ ಹೆಡ್ ಆಫೀಸರ್ ಗೆ ಟೆನ್ಷನ್ ಆಗೋಯ್ತು. ನನ್ ಟೀಮ್ ಮೆಂಬರ್ ಈ ಕೇಸ್ ನ ಹಿಡಿದಿರೋದು, ಸೊ ಇದನ್ನ ನಾನೇ ಇನ್ವೆಸ್ಟಿಗೇಟ್ ಮಾಡ್ಬೇಕು, ಅದಕ್ಕಾಗಿರೋ ರಿಪೋರ್ಟ್ ಕೂಡ ನಾನು ತಂದಿದ್ದೀನಿ ಅಂತ ಹೇಳ್ತಾನೆ. ಅಂದ್ರೆ ಇವರೇ ವಿಚಾರಣೆ ಮಾಡ್ಬೇಕನ್ನೋ ಆರ್ಡರ್ ನ ತಂದಿದ್ದೀನಿ ಅಂತ ತೋರಿಸಿದ ತಕ್ಷಣ ಈಗ ವಿಚಾರಣೆ ಮಾಡ್ತಾರೋ ಆಫೀಸರ್ ಗೆ ಬೇರೆ ದಾರಿ ಇಲ್ಲದೆ ಸರಿ ಆಯ್ತು ಅಂತ ಹೇಳಿ ಟೆನ್ಷನ್ ಆಗ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇಲ್ಲಿ ನಮ್ ಹೀರೋ ಹೆಡ್ ಆಫೀಸರ್ ಗೆ ಟೆನ್ಷನ್ ಆಗುತ್ತಲ್ಲ, ಹಂಗೆ ಹೋಗಿ ಒಂದ್ ಕೆನೆನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು. ಲಾಯರ್ ಒಂದ್ ಕಡೆ ಟೆನ್ಷನ್ ಬೈತಾ ಇರ್ತಾರೆ ಲಾಯರ್, ಇವ್ ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿದ್ದಾನಲ್ವಾ ಅಂತ ಹೇಳಿ ಕೆನೆನೆಲ್ಲ ಗಿಲ್ತಾ ಇರ್ತಾರೆ. ಇವಾಗ ಇವ್ರ ಕಡೆಯಿಂದ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನ ಮುಂದಕ್ಕೆ ಕೇಸ್ ಏನಾಗುತ್ತೆ, ನಮ್ ಹೀರೋಯಿನ್ ಯಾರನ್ನಾದ್ರೂ ಕಾಪಾಡದ್ಲಾ, ಏನಾಯ್ತು ಅಂತ ನಾವೆಲ್ಲ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.